ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ. ಹೌದು, ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಇಡೀ ಸಂಸಾರವನ್ನೇ ಬೆಳಗುವ ದೀಪ ಅಂತಲೇ ಹೇಳ್ಬೋದು. ಎಲ್ಲರಿಗೂ ನೆಮ್ಮದಿ ಹಂಚುವ ಅವಳಿಗೆ ತನ್ನ ದಿನದ ಆಯಾಸದನ್ನು ಮರೆತು ನಿರಾಳವಾಗಿ ಉಸಿರಾಡಲು ಇರುವ ತಾಣ ಯಾವುದು ಅನ್ನುವುದನ್ನು ತಿಳಿಸಲು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿಯವರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಸ್ತ್ರೀಯರಿಗೆ ನೆಮ್ಮದಿಯಾದ ಮನೆ ಯಾವುದು ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸುಮಾರು ಜನ ಈಗ ಓಡ್ ಬಂದುಬಿಡ್ತಾರೆ. ಯಾಕೆ ಅಂದರೆ ಹೆಂಗಸರಿಗೆ ನೆಮ್ಮದಿಯಾಗಿರೋ ಮನೆ ಹಂಗಾದ್ರೆ ಗುರುಗಳಿಗೆ ಮಾತ್ರ ಗೊತ್ತಾ ಅಲ್ಲಮ್ಮ? ಹೌದು ಗುರುಜಿ. ಯಾಕೆಂದರೆ ಹೆಂಗಸರಿಗೆ ಬೇಕಾಗಿರೋದೇ ಅದು ನೆಮ್ಮದಿ ಬೇಕು. ಯಾಕೆ ನೆಮ್ಮದಿ ಬೇಕು ಅಂದರೆ ಎಲ್ಲವನ್ನು ಹೆದರಿಸ್ಬೇಕು. ಹೌದು, ಹೌದಾ? ತಾನೇ ಹೆದರ್ಕೊಂಡ್ಬಿಟ್ರೆ ಕುಟುಂಬನ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಹೆಂಗಸರಿಗೋಸ್ಕರ ಸಪ್ರೇಟಾಗಿ ಅಂತ ಪ್ರಶ್ನೆ ಅಲ್ಲ. ಮನೆಯನ್ನು ಕಟ್ಟೋದೇನಕ್ಕೆ ಅಂದರೆ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ. ಹೌದು. ಚೆನ್ನಾಗಿದ್ದಾರೇನಮ್ಮ? ಇಲ್ಲ ಗುರು. ಆದರೂ ಹೇಳ್ತಾ ಇದ್ದೀವಿ ಹೆಂಡತಿ ಮಕ್ಕಳಿಗೋಸ್ಕರ ಮನೆ ಕಟ್ತೆ ಅಂತ. ಹೌದು. ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ನನಗೂ ಗೊತ್ತಾಗ್ತಾ ಇಲ್ಲ. ಮತ್ತು ಮನೆಯಾಗಿ ಕಟ್ತೆ ಅಂದರೆ ಏನು ಮಾಡೋದು, ಬೇಕಿತ್ತಲ್ಲ ಕಟ್ಟದೆ. ಹೌದು. ಅಂದರೆ ಅರ್ಥವಿಲ್ಲದ್ದು, ಆಧಾರವಿಲ್ಲದ್ದು, ತಿಳುವಳಿಕೆ ಇಲ್ಲದ್ದು, ಹರಿವಿಲ್ಲದ್ದು, ದೈವಶಕ್ತಿ ಇಲ್ಲದ್ದು ಮನೆಯನ್ನು ಕಟ್ಟುತ್ತಿದ್ದೇವೆ ಅಂತ ತಿಳ್ಕೊಂಡ್ರೆ ಇದ್ಯಾವುದೂ ಇಲ್ಲ ಅಲ್ಲಿ ಮನೆಯಲ್ಲಿ. 4 ಗೋಡೆ, ಒಂದು ತಾರಸಿ, ಒಂದು ಮೆಟ್ಲು ಮನೆ ಅಂತ ಎಲ್ಲ ತಿಳ್ಕೊಂಡಿದ್ರಮ್ಮ. ಆಟ ಆಡೋ ಮಕ್ಕಳು ಇವತ್ತು ಕಲ್ಲು ಇಟ್ಟಿಗೆ ಕೊಟ್ಬಿಟ್ಟು ಅವರು ಕಟ್ಬಿಡ್ತಾರೆ. ಆಟ ಆಡೋ ಮಕ್ಕಳು ಇದು ಮೆಟ್ಲು, ಇದು ಬಾಗಿಲು ಅಲ್ವಮ್ಮ, ಆಟ ಆಡೋ ಥರ. ಆ ಥರ ದೊಡ್ಡವರು, ವಯಸ್ಸಾದವರು ಮನೆ ಕಟ್ಟಬೇಕು, ನಾನು ಮನೆ ಕಟ್ಟಿಸ್ಬೇಕು, ಮನೆ ಕಟ್ತೀನಿ ಅಂತ ಮಕ್ಕಳು ಆಟ ಆಡೋ ಥರ ಮನೆ ಕಟ್ತಾ ಇದ್ದಾರೆ ಅಂತ ಕಟ್ಟೋರ್ಗಿನ್ನೂ ಅರ್ಥ ಆಗಿಲ್ಲ. ಮಕ್ಕಳ ಆಟ ಆಡೋ ಥರ ಮನೆ ಕಟ್ತಾ ಇದ್ದೀವಿ ಅಂತ ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರವಾಗಿ ಮನೆ ಕಟ್ಟಿದ್ರೆ, ಹೆಂಗಸರು ನೆಮ್ಮದಿಯಾಗಿರೋ ಮನೆ ಕಟ್ಟಿದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳು ನೆಮ್ಮದಿಯಾಗಿರ್ತಾರೆ, ಗಂಡ ನೆಮ್ಮದಿಯಾಗಿರ್ತಾರೆ. ಇವರೆಲ್ಲ ನೆಮ್ಮದಿಯಾಗಿರೋ ಮನೇಲಿ ಹೆಂಗಸ್ ನೆಮ್ಮದಿಯಾಗಿರ್ತಾರೆ. ಹೌದಾ? ಇದಕ್ಕೆ ಹೋರಾಟ, ಚೀರಾಟ, ಹಾರಾಟ, ಕೂಗಾಟ ಏನೆಲ್ಲ ಮಾಡಬೇಕು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು? ಹೆಣ್ಣು ಗಂಡು ಸಂಸಾರನ ಸಮತಟ್ಟಾಗಿ ನುಗ್ಕೊಂಡು ಹೋಗಬೇಕು, ಮಾಡ್ಕೊಂಡು ಹೋಗಬೇಕು, ತಳ್ಕೊಂಡು ಹೋಗಬೇಕು, ಎಳ್ಕೊಂಡು ಹೋಗಬೇಕು ಅಂತಾರೆ. ಹೌದಮ್ಮ? ಅದು ಹೆಂಗಾಗತ್ತೆ? ಒಬ್ರು ಉದ್ದ, ಒಬ್ಬ ತುಂಡಿರ್ತಾರಲ್ವಾ? ಆಗತ್ತಾ? ಅಲ್ಲ, ಹೇಳೋರಿಗೆ ಇದು ಅರ್ಥ ಆಗಲಿಲ್ವಾ ಅಂತ. ಹೆಣ್ಣು ಗಂಡು ಒಂದೇ ಸಮವಾಗಿ ಹೋಗಿ ಅಂತ ಹೇಳೋರೆ ಸರಿ. ಒಬ್ಬರು ಉದ್ದ, ಒಬ್ಬರು ತುಂಡ ಇರ್ತಾರೆ. ಸಮ ಹೆಂಗೆ ಹೋಯ್ತಾರೆ ಅವರು? ಅಲ್ಲ, ಹೆಂಗೆ ಒಂದೇ ಸಮ ಹೇಳ್ತಾರಕ್ಕಾಯ್ತದೆ? ಅದೇ ಇವತ್ತಿನ ಪ್ರಶ್ನೆ. ಎತ್ತರ, ಕುಳ್ಳು, ಉದ್ದ, ತುಂಡ. ಈಗ ಉದ್ದ ತುಂಡ ಇರಬೇಕಾದ್ರೆ ಒಂದೇ ಸಮ ಇರೋಕ್ಕಾಗಲ್ಲ. ಹಾಗಾದರೆ ಒಂದೇ ಸಮ ಅಂತ ಹಿರಿಯರು ಯಾಕೆ ಹೇಳಿದ್ರು? ಬುದ್ಧಿ ಇಲ್ಲದೆ ಹೇಳಿದ್ರಾ? ಗೊತ್ತಿಲ್ಲದೆ ಹೇಳಿದ್ರಾ? ಸತ್ಯವಾಗೂ ಹೇಳಿದ್ದಾರೆ. ಏನು ಅಂದರೆ, ಮನಸ್ಸನ್ನು ಸಮತೋಲನವಾಗಿ ಇಟ್ಕೊಂಡು ಹೋಗುವಂತಹ ಗಂಡ ಹೆಂಡತಿ ಬೇಕು ಸಂಸಾರಕ್ಕೆ ಅಂತ. ಹೌದಮ್ಮ? ಮನಸ್ಸು ಸಮ ಮಾಡ್ಕೋಬೋದು. ಆ ಮಾಡ್ಕೊಳ್ಳೋಕ್ಕೆ ಮನೆ ಕಟ್ಟಬೇಕು ಅಂತ ಇರೋದು ಇಲ್ಲ. ಗಂಡಂದೇ ಒಂಥರ, ಹೆಂಡ್ತಿದೇ ಒಂಥರ. ಯಾಕೆ ಅಂದರೆ ಮನೆಯೂ ಕೂಡ ಕಟ್ಟೋದು ಉದ್ದ ತುಂಡನೇ ಕಟ್ತಾ ಇರೋದು. ಸ್ವಾಮಿ ಹಿಂಗಿನ 30 ಈ ಕಾರ್ಯಕ್ರಮದಲ್ಲಿ ಇವತ್ತು ಕರೆ ಮಾಡಿದವ್ರಿಗೆ ಹೇಳ್ಬಿಡೋಣ, ಮನೆ ಯಾವುದೇ ಕಾರಣಕ್ಕೂ ಉದ್ದ ತುಂಡ ಇರೋ ಮನೆಯೇ ಇರೋದು. ಹೌದಾ? ಉದ್ದ ತುಂಡ ಇರೋ ಮನೆಯಲ್ಲಿ ಸಂಸಾರ ಒಂದೇ ಸಮ ಹೆಂಗೋಗುತ್ತೆ? ಸೈಟು ಹಂಗೆ ಇರೋದು, ಮನೆ ಕಟ್ತಿರೋದು ಹಂಗೆ. ಹೌದಾ? ಸಂಸಾರ ಹೆಂಗೆ? ಹೆಂಗಸರು ನೆಮ್ಮದಿ ಹೆಂಗೆ? ಇಲ್ಲ. ಇದಕ್ಕೆ ಉತ್ತರ ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಇದು ಸರಿ ಇದೆ ಅಂತ ಹೇಳ್ಕೊಂಡು ಬಂಡಾಯವಾಗಿ ಬದುಕ್ತಾ ಇದ್ದೀವಿ ಹೊರತು ಇದು ತಪ್ಪು ಅಂತ ಹೇಳೋನು ಗುಂಡಿಗೆ ಓದ್ತಿರೋನು ಇಲ್ಲವಲ್ಲ ಅಂತ ನನಗೆ ಬೇಜಾರು. ಇದು ತಪ್ಪು, ಉದ್ದ ತುಂಡ ತಪ್ಪು. ಮನೆ ಕಟ್ಟೋದು ಉದ್ದ ತುಂಡ ಇರಬಾರ್ದು. ಇದ್ದರೆ ಆ ಮನೆಯಲ್ಲಿ ಯಾವ ಕಾರಣಕ್ಕೂ ನೀವು ಏನನ್ನೂ ಬಯಸಂಗಿಲ್ಲ, ಹಿಂಗೆ ಅನುಭವಿಸ್ಬೇಕು. ಹೆಂಗಿರಬೇಕು ಗುರುಜಿ? ಹೇಳ್ತೀನಿ.
ಈಗ ಉದ್ದ ತುಂಡ ಮನೆಯೇ ಇರೋದು, ಪಂಚಾಂಗದಲ್ಲಿ ಬರೋದು ಅದೇನೆ. ಹಂಗಂತ ಅದೆಲ್ಲ ಸತ್ಯ ಅಂತನಾ? ಸತ್ಯ ಆಗಿ ನೀವೇ ಪರದಾಡಬೇಕಿತ್ತು. ಹಾಗಾದ್ರೆ ಪಂಚಾಂಗ ಬರೆದವರು ನೀವೇ ಕೇಳ್ಕೋಬೇಕು. ಇರೋದದು, ಹೌದಾ? ಅಲ್ಲಿ ಮಾಡ್ತಾ ಇದ್ದಾರೆ, ನೋಡಿದ್ದಾರೆ, ಬರೆದಿರೋದು ನೋಡಿರೋದು ಮಾಡಿದ್ದಾರೆ, ಏನೂ ಆಗಿಲ್ಲ. ದೇವಸ್ಥಾನ ಆಗಿದಾವ, ಚೆನ್ನಾಗಿ ಇದಾವ, ಇಲ್ಲ. ಮನೆ ಸರಿಗಿದೆಯಾ, ಇಲ್ಲ. ಮತ್ತು ಅದನ್ನೇ ನಂಬಿದ್ದೀವಿ ಅಂದರೆ ಅನುಭವಿಸಿ. ಹಂಗಾರೆ ಸತ್ಯ ಯಾವುದು? ಅದೇ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಾವು ಸುಪ್ರಭಾತ ಆಡೋದು ಅದೇನೆ. ನೀವು ತಿಳ್ಕೊಂಡಿರೋದು ಮನೆ ಅಲ್ಲ, ನೀವು ಕಟ್ತಿರೋ ಮನೆ ಅಲ್ಲ, ಉದ್ದ ತುಂಡ ಮನೆ ಇಲ್ಲ. ಉದ್ದ ತುಂಡ ಕಟ್ಕೊತಾ ಇದ್ದೀರಾ, ಒಂದು ಉದ್ದ ಒಂದು ತುಂಡ. ಈ ಉದ್ದಕ್ಕೇನು ತುಂಡಕ್ಕೇನು ಹೆಸರು? ಉದ್ದ ಇರೋದು ಅಭಿವೃದ್ಧಿ ಅಂದರೆ ಇಂಪ್ರೂವ್ಮೆಂಟ್ಸ್, ಎಲ್ರಿಗೂ ಬೇಕಲ್ಲಮ್ಮ. ತುಂಡ ಯಾವುದು ಅಂದರೆ ಕ್ಷಯರೋಗ ಬರುತ್ತೆ. ಏನು ಬರುತ್ತೆ? ಕ್ಷಯ ರೋಗ ಬರುವ ಕಾರಣ ನಿಮ್ಮ ಮನೆಗೆ ಯಾವುದು ಬರುತ್ತೆ? ತುಂಡದಲ್ಲಿ ಕ್ಷಯ, ಬರಬಾರದು ರೋಗ ಅಂತಾರಲ್ಲ, ಹಂಗೆ ಬರಬಾರದು ರೋಗ ಬರುತ್ತೆ. ಯಾವುದರಲ್ಲಿ? ತುಂಡಲ್ಲಿ. ಈಗ ಆ ಉದ್ದದಲ್ಲಿ ಅಭಿವೃದ್ಧಿ ಇದ್ದ ಮೇಲೆ ಆ ಉದ್ದಕ್ಕೆ ಉದ್ದನೇ ಸೇರಿಸಿ ಅಭಿವೃದ್ಧಿ ಆಯ್ತಲ್ಲ. ಯಾಕೆ ಕಟ್ಟಿಲ್ಲ ಮನೇನ? ಉದ್ದ ಅನ್ನೋದೇನಿದೆ, ತುಂಡ ಅನ್ನೋದೇನಿದೆ, ಅದರ ಅರ್ಥ ಗೊತ್ತಿದೆಯಾ ಅಂತ ಕೇಳಬೇಕಾಗತ್ತೆ. ಉದ್ದದ ಅರ್ಥ ಏನು, ತುಂಡದ ಅರ್ಥ ಏನು ಅದು ಹೇಳಿದ್ದೀನಿ. ಈಗ ನೀವು ಮನೆಗಳನ್ನು ನೋಡ್ಕೊಳ್ಳಿ, ಎಲ್ಲೇ ಆಗಲಿ, ಕರ್ನಾಟಕದ ಯಾವುದೇ ಮೂಲೆ ಆಗಲಿ, ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಾಗಲಿ, ಯಾರ ಕೈಲಾರು ಕಟ್ಟಕ್ಕಾಗಿದೆಯಾ? ಮತ್ತು ಏನಕ್ಕೆ ಬದುಕ್ತಾ ಇದ್ದೀರಾ? ಜಂಜಾಟದ ಜೀವನ ಯಾಕೆ ಬೇಕಿದು? ಬೆಳಗ್ಗೆ ಆದರೆ ಭಯ, ರಾತ್ರಿ ಮಲಗಿದ್ರೆ ಭಯ, ಊಟ ಮಾಡೋಕ್ಕೂ ಭಯ, ಸಂಸಾರ ಮಾಡೋಕ್ಕೂ ಭಯ, ಮದುವೆ ಮಾಡ್ಕೊಳ್ಳೋಕ್ಕೂ ಭಯ, ಮಗು ಮಾಡ್ಕೊಳ್ಳೋಕ್ಕೂ ಭಯ, ಜೀವನವೇ ಭಯ. ಯಾಕೆ ಅಂದರೆ ಉದ್ದ ಇರೋದೇ ಹಾವು. ಉದ್ದ ಇರೋದು ಯಾವುದು? ಹಾವು. ಹೆಂಗಿರೋದು? ಉದ್ದದ ತಾನೆ. ಅದೇ. ಈಗ ಹಾವು ಕಂಡ್ರೆ ಖುಷಿ ಆಗತ್ತಾ, ಭಯ ಆಗತ್ತಾ? ಅಷ್ಟೇ, ವೆರಿ ಸಿಂಪಲ್. ಉದ್ದ ಇರೋದೆಲ್ಲ ಹಾವು ಅಂದರೆ ನೀವು ತಿಳ್ಕೊಳ್ಳೋದಕ್ಕೆ ಹಾವು ಅಂತ ಹೇಳ್ತಿರತಕ್ಕಂಥದ್ದು. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಎರಡೂ ಕಡೆ ಅಭಿವೃದ್ಧಿ ಮಾಡ್ಕೊಳ್ಳಿ, ಅವಾಗ ಹಾವು ಹೋಯ್ತಲ್ಲ ಅಲ್ವಾ? ಇದು ಯಾವಾಗ ತಿಳ್ಕೊಳ್ಳೋದು ನಮ್ಮ ಜನ? ಅದಕ್ಕೋಸ್ಕರವಾಗಿ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅದು ಅಂದರೆ, ಯಾಕೆ ವಿಸ್ತಾರವಾಗಿ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಜಾತಕ ಕುಂಡ್ಲಿ ಬರೆಸಿರ್ತಾರೆ, ಹೌದಲ್ಲಮ್ಮ? ಜಾತಕದ ಕುಂಡಿಯಲ್ಲಿ ಏನು ಬಂದಿರುತ್ತೋ ಅದನ್ನು ಬದಲಾವಣೆ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗಿದ್ದ ಮೇಲೆ ನಾವು ಹಾಗೆ ಬದುಕೋಕ್ಕಾಗತ್ತಾ? ಇಲ್ಲ. ಮತ್ತು ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ ಅಂದರೆ ಮತ್ತು ಹೆಂಗೆ ರಿಪೇರಿ ನೀವು? ಜಾತಕವನ್ನು ಪೂರ್ಣವಾಗಿ ಧಿಕ್ಕರಿಸಿ ಮನುಷ್ಯನ ಹತೋಟಿಗೆ ತರ್ತಕ್ಕಂಥ ಏಕೈಕ ಕುಂಡಲಿ ಯಾವುದು ಅಂದರೆ ಮನೆ. ಜಾತಕವನ್ನು ಧಿಕ್ಕರಿಸಿ, ಜಾತಕವನ್ನು ಬದಲಾಯಿಸಿ ಇರುವಂಥ ಶಕ್ತಿ ಇರೋದು ವಾಸದ ಮನೆಗೆ ಮಾತ್ರ. ಪುರೋಹಿತನ ಕೈಲಿಲ್ಲ, ಪೂಜೆ ಮಾಡೋರ ಕೈಲಿಲ್ಲ, ಶಾಸ್ತ್ರ ಹೇಳೋರ ಕೈಲಿಲ್ಲ. ಕುಂಡಲಿಯನ್ನು ಬದಲಾಯಿಸ್ಬೇಕಾ ಬೇಡ? ಬದಲಾಯಿಸಬೇಕು. ಈಗ ಹುಟ್ಟಿದ ಮೇಲೆ ಪುರೋಹಿತ ಬದಲಾಯಿಸೋಕ್ಕಾಗತ್ತಾ? ಆಗಲ್ಲ. ಅಪ್ಪ ಅಮ್ಮ ಬದಲಾಯಿಸೋಕ್ಕಾಗತ್ತಾ? ಆಗಲ್ಲ. ಮಕ್ಕಳು ಬದಲಾಯಿಸ್ಕೊಳಕ್ಕಾಗತ್ತಾ? ಬದಲಾವಣೆ ಯಾವುದು? ನಿಮ್ಮ ವಾಸದ ಮನೆ. ಈ ಒಂದು ತಾಕತ್ತಾಗಿರುವಂಥ ವಿಚಾರ, ಶಕ್ತಿದಾಯಕವಾದ ವಿಚಾರ, ಅಗೋಚರವಾಗಿರ್ತಕ್ಕಂಥ ವಿಚಾರ. ಈ ಸತ್ಯವನ್ನು ಹೆದರ್ಕೊಳ್ಳೋದಲ್ಲ, ಹೆದರಿಸುವಂತಹ ಮನೆಯನ್ನು ಕಟ್ಟಬೇಕು ಅಂತ ವೀರಾದಿ ವೀರರು ಮನೆ ಕಟ್ಟೋರು ಈ ವೀರತ್ವದಲ್ಲಿ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡಿ ಅಂತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ. ನಿಮ್ಮ ಮಕ್ಕಳು ವೀರತ್ವದಲ್ಲಿರಲಿ, ನಿಮ್ಮ ಮನೆ ಇಡೀ ಕುಟುಂಬ ವೀರತ್ವದಲ್ಲಿರಲಿ. ಆ ವೀರತ್ವ ಅಂತಕ್ಕಂಥದ್ದೇ ಇಲ್ಲ ಅಂದರೆ ಬದುಕೇನಕ್ಕೆ ಬೇಕಾಗತ್ತೆ? ಈಗ ಕರೆ ಇದೆಯಾ? ಓಕೆ. ಸುಮಿತ್ರಾ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕು. ನಕ್ಷತ್ರ ತಿಳಿಸಿ. ಭರಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿಮ್ಮ ಮಗಳ. ಮಗಳು ಗುರುಜಿ. ಎಷ್ಟು ವಯಸ್ಸು? 17 ವರ್ಷ ಗುರುಜಿ. ಏನು ಮಾಡ್ತಿದ್ದಾಳೆ? ಫಸ್ಟ್ PUC ಓದ್ತಿದ್ದಾಳೆ ಗುರುಜಿ. ಏನು ಆಗ್ಬೇಕಿತ್ತು ಅವಳ ಬಗ್ಗೆ? ತುಂಬಾ ಏನಂತ ಹೇಳೋದು ಗೊತ್ತಿಲ್ಲ ಗುರುಜಿ. ಎಲ್ಲ ತುಂಬಾ ಹಠ ಗುರುಜಿ, ಏನು ಮಾತು ಕೇಳಲ್ಲ. ಮದುವೆ ಮಾಡಿಬಿಡಿ. ಮದುವೆ ಮಾಡಕ್ ಆಗಲ್ಲ ಗುರುಜಿ. ಮದುವೆ ಮಾಡೋಕ್ಕಾಗಲ್ವಾ? ಆಗಲ್ಲ. ಏನು ಮದುವೆ ಮಾಡಕ್? ಕೇಳಿಸ್ಕೊಳ್ಳಿ ಒಂಚೂರು ಹಂಗೆ ಅವಳೇ ಮಾಡ್ಕೊಂಡ್ರೆ ಓಕೆನಾ?
ಬೇಡ ಗುರುಜಿ ಹಂಗಾಗೋದು ಬೇಡ. ಆಗುತ್ತಲ್ಲ, ನೀವು ಹೇಳ್ದಂಗೆಲ್ಲ ನಡೆಯಲ್ಲ. ಭರಣಿ ನಕ್ಷತ್ರ ಅಂತ ಹುಟ್ಟಿದ ಮೇಲೆ ಮಗು ಹುಟ್ಟಿದ ದಿನ ನಾಮಕರಣ ಮಾಡಿಬಿಡಿ, ಇಷ್ಟದಂಗೆ ಮದುವೆ ಮಾಡ್ಕೋತಾಳೆ. ಅದು 5 ವರ್ಷ ಆಗಿರ್ಬೋದು, 7 ವರ್ಷ ಆಗಿರೋದು, 9 ವರ್ಷ. ಎಷ್ಟು ಬೇಜಾರಾಗತ್ತಲ್ಲಮ್ಮ. 5 ವರ್ಷಕ್ಕೆ ಮದುವೆ ಬೇಕ್ರಿ, 5 ವರ್ಷಕ್ಕೆ 15 ವರ್ಷದ ಬುದ್ಧಿ ಓಡ್ತಾ ಇರ್ತದಕ್ಕೆ. ಹಾಂ, 5 ವರ್ಷದ ಮಗು ಅಂತ ಅದಕ್ಕೆ ನಾನು ಹೇಳಿದೆ ಈಗ ಅಂತಾರೆ ಹೆಂಗಸರು. ಈಗ ಅಯ್ಯಮ್ಮ ಏನು ಹೇಳಿದ್ದು, ಫಸ್ಟ್ PUC. ಈಗ ಇವರು ಆಗಲೇ ಹೋಗ್ಬಿಟ್ಟವ್ರೆ ಪೂರ್ತಿ ಔಟ್ ಆಫ್ ಸ್ಟೇಷನ್ ಸಿಲೆಬಸ್. ಔಟ್ ಆಫ್ ಸಿಲೆಬಸ್ ಯಾರಿಗೆ ಅಂದರೆ ಭರಣಿ ನಕ್ಷತ್ರದವ್ರಿಗೆ. ಆಟ ಆಡಿಸ್ಬೇಕಾ ಅಮ್ಮನ್ನ, ಆಟ ಆಡಿಸ್ಬೇಕಾ ಅಪ್ಪನ್ನ, ಆಟ ಆಡಿಸ್ಬೇಕಾ ಸಮಾಜವನ್ನು, ಆಟ ಆಡಿಸ್ಬೇಕಾ ಯೂನಿವರ್ಸಿಟಿನ. ಪ್ರಪಂಚನೇ ಪಲ್ಲಾಟ ಮಾಡುವಂಥ ಶಕ್ತಿ ಇರೋದು ಅಲೆಮಾರಿ ಜೀವನದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಭರಣಿ ನಕ್ಷತ್ರ. ತಲೆಕೆಟ್ಟದ್ದು, ಹುಚ್ಚಿಡ್ಕೊಂಡಿರೋದು, ಬೆಪ್ಪ ಬಂದಿರೋದು, ಏನೇನು ಬೇಕೆಲ್ಲ ಹೇಳಿ ನೀವು. ಈಗ ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಏನು ಬೇಜಾರಿಲ್ಲ ಗುರುಜಿ. ನಿಮ್ಮ ಮಗಳನ್ನ ರಿಪೇರಿ ಮಾಡೋದು ಬಿಟ್ಟು ನೀವು ಓದ್ಸಕ್ಕೆ ಕಳಿಸಿದ್ದೀರಲ್ಲ, ಯಾವ ಪುರುಷಾರ್ಥಕ್ರಿ ಓದ್ಬೇಕು ಅವಳು? ಊಟ ಮಾಡೋದೇ ಅರಗ್ತಾ ಇಲ್ಲ ಏನಮ್ಮ? ಇಷ್ಟು ಅನ್ಯಾಯವಾಗಿ ಮಕ್ಕಳನ್ನ ನೀವು ಹಿಂಸೆ ಕೊಡೋದ? ಆ ಹುಡುಗಿ ಊಟ ಮಾಡಿದ್ದು ಕರೆಕ್ಟಾಗಿ ಹರಗ್ತಾ ಇದೆ ಅಂತ ಗೊತ್ತೇನಮ್ಮ ತಾಯಿ ನಿನಗೆ? ತಾಯಿ ಆಗಿದ್ಕೊಂಡು ಗೊತ್ತಿದೆಯಾ? ನನ್ನ ಮಗಳು ಊಟ ಕರೆಕ್ಟಾಗಿ ಮಾಡ್ತಾಳೆ ಅಂತ ಗೊತ್ತಿದೆಯಾ? ಹೌದು ಗುರುಜಿ, ಊಟ ಮಾಡ್ತಾಳೆ, ಊಟ ತಿಂದಿದ ತಕ್ಷಣ ಮಲಗ್ಬಿಡ್ತಾಳೆ. ಅದನ್ನೇ ಕೇಳಬೇಕಾಗಿರೋದು ನೀನು. ಹೌದು. ಏನು ಮಾಡ್ತಾ ಇದೆಯಾ ತಾಯಿ? ಮಗುವನ್ನು ಹೆತ್ತಳ ತಾಯಿ. 20 ಹೆಚ್ಚು ಕಮ್ಮಿ PUCಗೆ ಎಷ್ಟು ವರ್ಷ ಆಗಿರುತ್ತಮ್ಮ? 17 ವರ್ಷ ಆಗಿದೆ. ಅಂದರೆ ಒಂದು ಮಗುವನ್ನು ನೀವು ಹೆತ್ತವರು, ಜನ್ಮ ಕೊಟ್ಟ ತಾಯಿ ಎನಿಸ್ಕೊಂಡವರು, ಒಂದು ಮಗು ಊಟ ಮಾಡಬೇಕಾದ್ರೆ ಹೇಗೆ ಅನುಭವಿಸುತ್ತೆ, ಟಾಯ್ಲೆಟ್ ರೂಮ್ಗೆ ಹೋದರೆ ಎಷ್ಟು ಸಮಯವನ್ನು ಇಷ್ಟಪಡುತ್ತೆ, ಮಲ್ಗಕ್ಕೆ ಹೋದರೆ ಎಷ್ಟು ಕಷ್ಟಪಡುತ್ತೆ, ಇದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ ಮಕ್ಕಳು? ಏನಕ್ಕೆ ಮಕ್ಕಳು? ನಿಮ್ಗೆ ಸತ್ಯ ಗೊತ್ತಿಲ್ಲ ಅಂದರೆ ಮಕ್ಕಳನ್ನ ಹೇಗೆ ಬೆಳೆಸ್ತೀರಾ ನೀವು? ಶಾಸ್ತ್ರ ಕೇಳಕ್ಕೆ ಹೋಗೋದು, ದೇವ್ರ ಮುಂದೆ ಕುತ್ಕೊಂಡು ಹೂ ಕೇಳಕ್ಕೆ ಹೋಗೋದು, ದೇವ್ರ ಹತ್ರ ಅರ್ಕೆ ಕಟ್ಕೊಳಕ್ಕೆ ಹೋಗೋದು, ಯಾವ ಪುರುಷಾರ್ಥಕ್ರಿ ಇದು? ಎಲ್ಲಿದೆ ಪ್ರಪಂಚದಲ್ಲಿ ಇದು? ದೇವ್ರು ರಿಪೇರಿ ಮಾಡ್ತಾನೆ ನಿಮ್ಮ ಮಕ್ಕಳನ್ನ? ಅರ್ಧ ರಾತ್ರಿ ತಿನ್ನೋದು, ಬೆಳಗ್ಗೆ ಮಧ್ಯಾಹ್ನದಲ್ಲಿ ಎದ್ದು ತಿಂಡಿ ತಿನ್ನೋದು, ಈ ಪ್ರಕ್ರಿಯೆ ಇರ್ತಕ್ಕಂಥ ತಂದೆ ತಾಯಿಗಳು ನೀವು ಗಂಡ ಹೆಂಡತಿ ಮಗು ಹುಟ್ಟಕ್ಕೆ ಮುಂಚೆ ಊಟ ಮಾಡೋದು ಮಲಗೋದು ಸರಿಯಾಗಿತ್ತ ತಾಯಿ? ಅಮ್ಮ ನಾನು ಕೇಳ್ತಾ ಇರೋ ಪ್ರಶ್ನೆ, ನೀವು ಗಂಡ ಹೆಂಡತಿ ನಿಖರವಾದ ಒಂದೇ ಸಮಯಕ್ಕೆ ಊಟ ಮಾಡಿ ಮಲಗ್ತಿದ್ರಾ? ಇಲ್ಲ ಇಲ್ಲ ಗುರುಜಿ. ಈಗ ತಪ್ಪು ಯಾರದು ಅಂತ ಗೊತ್ತಾಯ್ತಾ? ನಮ್ದೇ ಈಗ ತಪ್ಪನ್ನ ಸರಿ ಮಾಡಬೇಕಾ, ಓದಿಸ್ಬೇಕಾ? ಸರಿ ಮಾಡ್ಬೇಕು ಗುರುಜಿ. ಯಾವಾಗಮ್ಮ ಮಾಡೋದು? ನಿಮ್ಮ ಯಜಮಾನರು ಪೂರ್ತಿ ಪುರ್ಸೊತ್ತಿಲ್ಲ, ಏನು ಮಾಡೋದು ನಿಮ್ಮ ಯಜಮಾನರು? ತುಂಬಾ ಕಷ್ಟ ಕೊಡ್ತಿದ್ದಾಳೆ. ಯಾರು? ಅವಳೇ ತುಂಬಾ ಕಷ್ಟ ಕೊಡ್ತಿದ್ದಾಳೆ ಗುರು. ಅಮ್ಮ ಕಷ್ಟ ಕೊಡ್ತಾ ಇಲ್ಲ, ಬುದ್ಧಿ ಕಲ್ಸಕ್ಕೆ ಬಂದಿರೋದು ಅವಳು. ಕಷ್ಟ ಕೊಡ್ತಾ ಇಲ್ಲ, ನಿಮಗೆ ಏನಾದ್ರು ತಗೊಂಡು ಹೊಡೆದ್ರು ಹೊಡೆಸ್ಕೋಬೇಕು ನೀವು. ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಸೋಮಾರಿ ಕೇಳಿಸ್ಕೊಳ್ಳಿ ಅಮ್ಮ, ಸೋಮಾರಿ ತಂದೆ ತಾಯಿಗಳು ಹುಟ್ಟಿದ್ನಲ್ಲ, ನನ್ನ ಕರ್ಮ ಏನು ಮಾಡಲಿ, ಆಸೆ ಸಿಕ್ಕಾಬಟ್ಟೆ ಆಗ್ತಾ ಇದೆ, ನಾನು ಏನು ಮಾಡಲಿ ಅಂತ ಅವಳಿಗೆ ಆಸೆ. ತುಂಬ ಭಯಂಕರವಾದ ಆಸೆ ಇದೆ. ಆ ಆಸೆಗೆ ನೀವೇನಾದ್ರು ತಂದ್ಕೊಡೋಕ್ಕಾಗತ್ತಾ? ಇಲ್ಲ. ಅವಳು ಹುಡುಕಬೇಕು, ಹುಡುಕಕ್ಕೆ ಹೋದರೆ ರಿವರ್ಸ್ ಆಗತ್ತೆ, ಜಾಸ್ತಿ ದಿನ ಸಿಕ್ಕಲ್ಲ ಕೈಗೆ, ಏನೇನೋ ಆಗತ್ತೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಗುರುಜಿ. ಈ ಲವ್ LOVE, ಈ ಲವ್ ಅನ್ನೋದನ್ನ ಬರೆದು ಮೇನ್ ಇದರಲ್ಲಿ ಬಾಗ್ಲಲ್ಲಿ ಹಾಕಿದ್ರೆ, ದಿನ ಒಂದು ಸ್ವಲ್ಪ ನೋಡಿದ್ರೆ ಆವಾಗ ನಿಮ್ಮ ಮಗಳು ಎಷ್ಟು ನಗ್ತಾಳೆ. ಲವ್ ಅಂತ ಬರೆದು ಹಾಕಿ ಗೊತ್ತಾಗತ್ತೆ. ಇವತ್ತು ಸಾಯಂಕಾಲನೇ ಹಾಕಿ. ಲವ್ ಅಂತ ನೋಡಿದ ತಕ್ಷಣ ಅವಳು ನಗಲಿಲ್ಲ ಕೇಳಿ. ಲವ್ ಮಾಡೋ ಹುಡುಗಿಗೆ ನೀವು ಬುದ್ಧಿ ಕಲ್ಸಕ್ಕೆ ಹೋಯ್ತೀನಿ ಅಂದರೆ ನಿಮ್ಗೆ ಐತ್ರಿ ಮುಂದೆ ಮಾರಿ ಹಬ್ಬ. ಈಗಲ್ಲ, ಸ್ಟೇಷನ್ಗೆ ಹೋಗ್ಬೇಕಾ, ಪೊಲೀಸ್ನವ್ರ ಹತ್ರ ಹೋಗಿ ಬರ್ಕೊಡ್ಬೇಕಾ? ಇದು ಹೆಂಗಿದೆ ಅಂದರೆ ವಿಚಾರ, ಹೈಸ್ಕೂಲ್ ಓದೋ ಹುಡುಗಿ ಪ್ರೈಮರಿ ಸ್ಕೂಲ್ ಹುಡುಗನ್ನ ಲವ್ ಮಾಡಿ ಮದುವೆ ಮಾಡ್ಕೊತಾಳೆ. ಹೆಂಗೆ ಅಂದರೆ, ಲೇ ಬರೋ ಇಲ್ಲಿ, ನನಗೆ ಹಿಂದ್ಗಡೆ ಕುತ್ಕೋ, ನಾನು ಹೇಳ್ತೀನಿ ಅಲ್ಲಿ ತಾಲಿ ಕಟ್ಟಬೇಕು, ಕುತ್ಕೋತೀಯ ಬಿಡ್ಲ ಮೇಲಿಂದ ಅಂತಾಳೆ. ಆ ಹುಡುಗ ಕುತ್ಕೊಂಡೋಗಿ ತಾಲಿ ಕಟ್ಟಬೇಕು. ಅದು ಆಮೇಲೆ ಮುಂದಕ್ಕೆ ಏನಾರು ಆಗಲಿ, ಚಿಕ್ಕವಳೋ ದೊಡ್ಡವಳೋ. ಅಂತಹ ಕಿತ್ತೋಗಿರೋ ನಕ್ಷತ್ರ ಭರಣಿ. ಇದನ್ನು ಹೇಳಕ್ಕೆ ಯಾವನ್ಗಾರು ಗುಂಡಿಗೆ ಇದೆಯಾ? ಈ ನಕ್ಷತ್ರ ಹೀಗೆ ಇದೆ ಅಂತ ಯಾವನ್ಗಾರು ಗುಂಡಿಗೆ ಇದೆಯಾ? ಅಪ್ರಾಣೆ ಇನ್ನೂ ಯಾವನು ಹುಟ್ಟಿಲ್ಲ. ಹುಟ್ಟಿರುವ ನಕ್ಷತ್ರದಲ್ಲಿ ಮಗು ಹೀಗೆ ಇರುತ್ತೆ ಅಂತ ಹೇಳುವ ತಾಕತ್ತು ಯಾರು ಇದ್ದರೆ ಭಾರತ ದೇಶದ ಇತಿಹಾಸದಲ್ಲಿ ಸಾಧ್ಯ ಇಲ್ಲ. ಇನ್ನು ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಸಾಧ್ಯನೂ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ತೋರಿಸ್ತೀನಿ. ಒಂದೊಂದು ಮಗುವಿನ ನಕ್ಷತ್ರವನ್ನು ನೀವು ಯಾಕೆ ತಿಳಿತಾ ಇಲ್ಲ, ತಿಳ್ಕೊತಾ ಇಲ್ಲ, ಮಕ್ಕಳನ್ನ ಯಾಕೆ ರಿಪೇರಿ ಮಾಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ.
ಆದರೆ ತಿಳ್ಕೊಳ್ಳದೆ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇಷ್ಟು ನಾನು ಹೆದರಿಸಿ ಹೇಳ್ತಾ ಇಲ್ಲ, ಬೆದರಿಸಿ ಹೇಳ್ತಾ ಇಲ್ಲ. ನೀವು ಬುದ್ಧಿಯನ್ನು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರಿ ಮಕ್ಕಳನ್ನ ಸರಿಪಡಿಸಿ ಅನ್ನೋ ಉದ್ದೇಶಕ್ಕೆ ಹೇಳಿದ್ನೇ ಹೊರತು. ಈಗ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಐರನ್ ಮಾಡ್ತಾರೆ. ಓಕೆ, ನಿಮ್ಮ ಯಜಮಾನರು ಮನೆಯಲ್ಲಿ ಹುಟ್ಟಿದವರು ಯಾರೇ ಆಗಲಿ, ಅಕ್ಕ ತಂಗಿ, ಜನ್ಮ ಕೊಟ್ಟ ತಾಯಿ, ನೀವು ಯಾರೇ ಆಗಲಿ ನೆಮ್ಮದಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಮ ನಿಮಗೆ? ಯಾರು ನೆಮ್ಮದಿಗಿಲ್ಲ. ಆಗಿದ್ದ ಮೇಲೆ ನಿಮ್ಮ ಮಗಳು ಹುಟ್ಟಿರೋದು ಅದಕ್ಕೇನೆ. ತಿಳ್ಕೊಳ್ರೋ ಕಮಂಗಿಗಳ, ಮೂರ್ಖರ, ಸೋಮಾರಿಗಳ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವೀಕ್ಷಕರು. ಏನಪ್ಪ ಹಿಂಗೆ ಹೇಳ್ತಾರೆ, ಬೈತಾರೆ. ನಾನು ಬೈತಾ ಇಲ್ಲ. ಒಂದು ಮಗು ಹುಟ್ಟಿದ್ದು ನಿಮಗೆ ಮೆಸೇಜ್ ಕೊಡೋಕ್ಕೆ, ನಿಮ್ಮ ವಂಶ ಉದ್ಧಾರ ಮಾಡೋಕ್ಕಲ್ಲ, ನಿಮಗೆ ಒಳ್ಳೇದು ಮಾಡೋಕ್ಕಲ್ಲ ಮಗು ಹುಟ್ಟೋದು. ನೀವು ಕಿತ್ತೋಗಿರೋ ಸಂಪ್ರದಾಯದಲ್ಲಿ ಬಂದಿದ್ದೀರಾ, ಆಚಾರ ವಿಚಾರ ಬಂದಿದ್ದೀರಾ, ಧರ್ಮವನ್ನು ಬಿಟ್ಟಿದ್ದೀರಾ, ದೇವರಿಗೆ ಬೆನ್ನು ತೋರಿಸಿದ್ದೀರಾ. ತಿಳ್ಕೊಳ್ಳೋ ಮೂರ್ಖರ ಅಂತ ಭಗವಂತ ಪ್ರಸಾದವನ್ನು ಕಳಿಸ್ತಾನೆ ಮಗುವಿನ ರೂಪದಲ್ಲಿ. ಆ ಮಗು ಭಗವಂತ ಮಗುವಿನ ರೂಪದಲ್ಲಿ ಬರ್ತಾನೆ ನಿಮ್ಮ ಮನೆಗೆ. ನಿಮಗೆ ದೇವರು ಹುಡ್ಕೊಂಡು ಹೋಗ್ತೀರ ಗುಡಿಗೆ ಹೊರ್ತು ಮನೇಲಿರೋ ಮಗುನ ದೇವರು ಅಂತ ಒಪ್ಕೊಂಡಿಲ್ಲ ನೀವು. ಯಾವ ಪುರುಷಾರ್ಥಕ್ಕೆ ಅಪ್ಪ ಅಮ್ಮ ಆಗಬೇಕು? ಗುಡಿಯಲ್ಲಿರುವ ದೇವರು ನೀವು ಕುರಿಸಿದ್ದು, ಅಲ್ಲಿ ಬಂದು ದೇವ್ರು ಕೂತಿಲ್ಲ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಅದೇ ಪಕ್ಕಾ ದೇವರು, ಅದೇ ನಿಜವಾದ ದೇವರು. ಆ ದೇವರನ್ನು ಸರಿಯಾಗಿ ಬೆಳೆಸಬೇಕು, ಆರೋಗ್ಯವನ್ನಾಗಿ ಮಗುವನ್ನು ಪ್ರೀತಿಸಬೇಕು. ಈ ಸತ್ಯ ಯಾವ ಅಪ್ಪ ಅಮ್ಮನಿಗಾರು ಗೊತ್ತಿದೆಯಾ? ಚಾಕ್ಲೇಟ್ ಕೊಡಿಸ್ಬಿಡೋದು, ಕಾನ್ವೆಂಟ್ ಕಳಿಸ್ಬಿಡೋದಲ್ಲ, ಕೇಳಿದ ಬಟ್ಟೆ ಕೊಡಿಸೋದಲ್ಲ, ಓದ್ತೀನಿ ಅನ್ನೋದಕ್ಕೆ ನ್ಯಾಷನಲ್ ಸ್ಕೂಲ್ಗೆ ಹಾಕೋದಲ್ಲ. ಮಗುವಿನ ಆರೋಗ್ಯವನ್ನು ಗಮನಿಸದೇ ಇರತಕ್ಕಂಥ ತಂದೆ ತಾಯಿಗಳೇ ಅಲ್ಲ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಆರ್ಡರ್ ಮಾಡ್ತಾ ಇರೋದಂತಕ್ಕಂಥ ವಿಚಾರ ಅಲ್ಲ. ನಮ್ಮ ದೇಶ ಯಾವುದೋ ಮಟ್ಟಕ್ಕೆ ಹೊಟ್ಟೋಗ್ತಾ ಇದೆ. ಯಾಕೆ ಅಂದರೆ ನಾವು ಎಲ್ಲರೂ ಕೂಡ ನಾವು ದೇವರಿಗೆ ಬೆನ್ನನ್ನು ತೋರಿಸಿ ಹೋಗ್ತಾ ಇರ್ತಕ್ಕಂತಹ ಕರ್ಮಿಗಳಾಗಿದ್ದೀವಿ. ಹೆಸರಿಗೆ ದೇವರ ಹೆಸರು ಹೇಳ್ತೀವಿ, ಆದರೆ ದೇವ್ರನ್ನ ನಾವು ನಮ್ಮಲ್ಲಿ ಕಾಣಬೇಕು ಅನ್ನೋ ಪ್ರಜ್ಞೆ ನಮಗೂ ಇಲ್ಲ, ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ನೀವು ಕೂತರು ನಿಂತರು ಅಳ್ತಾ ಇರಿ, ದುಃಖ ಪಡ್ತಾ ಇರಿ, ಮೋಸ ಆಗ್ತಾ ಇರಿ, ಅನುಭವಿಸಿ. ಆಮೇಲೆ ಕರ್ಮ ಅಂತೀರ. ಎಲ್ಲೈತ್ರಿ ಕರ್ಮ? ಎಲ್ಲ ನೀವು ಮಾಡ್ಕೊಂಡಿರೋದೆ. ಅರಿವಿಲ್ಲದ ಬದುಕು, ಜ್ಞಾನವಿಲ್ಲದಂತಹ ಜೀವನ ಯಾವ ಪುರುಷಾರ್ಥಕ್ಕೆ ಬೇಕಿದು? ಅಮ್ಮ, ನೀನು ಇಷ್ಟು ಹೇಳದ ಮೇಲೆ ನಿನಗೆ ಅಂತಲ್ಲ, ಪ್ರಾಪಂಚಿಕವಾಗಿ ನಿನ್ನ ಮೂಲಕ ಭರಣಿ ನಕ್ಷತ್ರದಲ್ಲಿ ಏನಾದ್ರು ಮಕ್ಕಳು ಹುಟ್ಟಿದ್ರೆ, ಈಗ ತೊಟ್ಲಲ್ಲಿ ಮಲಗಿದ್ರು, ಇನ್ ಕೇಸ್ ಆ ಮಗುವನ್ನು ಭರಣಿ ನಕ್ಷತ್ರದಲ್ಲಿ ಹೆಣ್ಣೋ ಗಂಡೋ ಆಗಿದ್ರು ಕೂಡ ಅದು ನಮ್ಮನ್ನು ಪೂರ್ಣವಾಗಿ ಹಿಂಸೆ ಕೊಡೋಕ್ಕೆ ಹುಟ್ಟಿರ್ತಕ್ಕಂಥ ಮಗು. ಏನು ಹಿಂಸೆ? ನಾವು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಬಂದಿರುವಂಥ ಮಗು ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಹೆದರ್ಕೋಬೇಡಿ. ಮಗು ಹುಟ್ಟಿದ್ದು ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅಂತ. ನೀವು ರಕ್ಷಣೆ ಮಾಡ್ತಾ ಇಲ್ಲ. ಜೋಪಾನ ಕಡಪ ಸೈಡಲ್ಲೇ ಹೋಗೋ, ಅದನ್ನೇ ಹೇಳೋದು. ಎಲ್ಲಿ ಗಂಟ ಜೋಪಾನ ಗೊತ್ತರಮ್ಮ? ಕಣ್ಣು ಕಾಣಿಸೋ ತನಕ. ಆಮೇಲೆ ಏನಿಲ್ಲ. ಈ ಜೋಪಾನ ಅನ್ನೋದು ಭಯದ ಬೆಳೆಸೋದಲ್ಲ, ಹೆದರ್ಕೊಳ್ಳೋದಲ್ಲ. ಮಕ್ಕಳನ್ನು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಸಿ, ನಿಮ್ಗೆಲ್ಲವೂ ಕೂಡ ಸಿಗತ್ತೆ. ಅಮ್ಮ, ಖುಷಿ ಆಯ್ತಾ ಬೇಜಾರಾಯ್ತಾ ತಿಳ್ಕೊಂಡೆ ಅಂತ? ತಿಳ್ಕೊಂಡೆ ಅಂತ ಖುಷಿ ಆಗ್ತಿದೆ ಗುರುಜಿ. ಮಗು ಮೇಲೆ ತಪ್ಪು ಹಾಕ್ಬೇಡಿ ದಯವಿಟ್ಟು. ನೀವು ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ, ಈ ಭರಣಿ ನಕ್ಷತ್ರಕ್ಕೆ ನಮ್ಮ ಅಪ್ಪನ ಮನೆಯಲ್ಲಿ ಅಂದರೆ ನೀನು ನಮ್ಮ ಅಪ್ಪನ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ಧರ್ಮವಾಗಿ ಬಂದಿದ್ದಾರೆ, ನಂಬರ್ 1. ನನ್ನ ಗಂಡನ ಮನೆಯಲ್ಲಿ ಧರ್ಮವಾಗಿ ಬಂದಿದ್ದಾರೆ. ಧರ್ಮ ಅಂದರೆ ನಾವು ಮೋಸ ಮಾಡಿದ್ದೀವಿ ಅಂತ ದಯವಿಟ್ಟು ಅನ್ಕೋಬೇಡಿ. ಹೀಗೆ ಮನುಷ್ಯ ಹೀಗೆ ಬದುಕಬೇಕು, ಹೀಗೆ ಜೀವನ ನಡೆಸಬೇಕು, ಊಟ ಈ ಥರನೇ ಮಾಡಬೇಕು, ಮಲಗೋದು ಹೀಗೆ ಮಲಗಬೇಕು, ಇದು ಧರ್ಮ. ಅದನ್ನು ಬಿಟ್ಟು ಬದುಕ್ತಾ ಇರ್ತಕ್ಕಂಥ ನಮ್ಮ ದೇಶ 99.5%. ಇಡೀ ಭಾರತ ದೇಶ 5% ಅಷ್ಟೇ ಇಷ್ಟು ತಿಳ್ಕೊಂಡು ಹೋಗ್ತಾ ಇರೋದು. ಇನ್ನು ಮಿಕ್ಕದವರೆಲ್ಲ ಫುಲ್ ಫೇಲ್ ಕ್ಯಾಂಡಿಡೇಟ್ಸ್. ಅದಕ್ಕೆ ಹೊಣೆ ನೀವೇ, ಆ ಕರ್ಮ ನಿಮ್ಮದೇ. ಗೊತ್ತಾಯ್ತಮ್ಮ ನಿಮಗೆ? ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ, ನಾವು ತಪ್ಪು ತಿಳ್ಕೊಳ್ಬೇಕು, ಸರಿ ಮಾಡ್ಕೋಬೇಕು. ಮಗು ಮೇಲೆ ಚಿಂತನೆ ಮಾಡಬೇಡಿ, ಮಗು ಮೇಲೆ ಏನು ಹೇಳೋಕ್ಕೆ ಹೋಗಬೇಡಿ, ಮಗುಗೆ ಬೈಬೇಡಿ. ಮುಂದೆ ಐತೆ ನಿಮಗೆ ಮಾರಿ ಹಬ್ಬ ಅಂತ ಏನು ಕೇಳಿದೆ ಅಂದರೆ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ. ಮಗುವಿನ ಭವಿಷ್ಯ ಚೆನ್ನಾಗಾಗತ್ತೆ. ಒಂದು, ಅವಳಿಗೆ ಎಷ್ಟು ಸುಸ್ತಾಗ್ತಾ ಇದೆ, ಎಷ್ಟು ಬೇಜಾರಾಗ್ತಾ ಇದೆ ತಿಳ್ಕೊಂಬ ತಾಯಿ. ಮೊದಲು ಸಿಕ್ಕಾಬಟ್ಟೆ ಸುಸ್ತಲ್ಲಿದೆ ಮಗು, ದೇಹದಲ್ಲಿ ಶಕ್ತಿ ಇಲ್ಲ, ಓದಕ್ಕೆ ಬೇರೆ ಹಾಕ್ಬಿಟ್ಟಿದ್ದೀರಾ, ಓದೋಕೋಳಿಗೆ ಇಷ್ಟ ಇಲ್ಲ, ಮನೇಲಿರೋಕ್ಕೂ ಇಷ್ಟ ಇಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಊಟ ಮಾಡೋಕ್ಕೂ ಆಗ್ತಾ ಇಲ್ಲ. ಏನ್ರಿ ಇದು ಶಿಕ್ಷೆ? ಯಾವ ಪುರುಷಾರ್ಥಕ್ರಿ? ಹೆಸ್ರಿಗೆ PUC ಅಂತೆ. ಏನಕ್ಕೆ ಬಡ್ಕೊಳಕ್ಕದು PUC? ದೇಹಕ್ಕೆ PUC ಬೇಕು. ಪುಸ್ತಕದ PUC ತಗೊಂಡು ಏನು ಮಾಡೋಣ ತಾಯಿ? ಒಳ್ಳೇದಾಗಲಿ, ಭಯ ಬೇಡಬೇಡ ತಾಯಿ, ತಿಳ್ಕೊ, ದಾರಿ ಇದೆ, ಭಗವಂತ ತೋರಿಸ್ತಾರೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ ಕನಕಪುರದಿಂದ, ಗಿರಿಜಮ್ಮ ಅಂತ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ?
ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸಿ. ನಕ್ಷತ್ರ ಇದು ಮಕರ ರಾಶಿ ಶ್ರವಣ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ, ಸರಿ ಓಂ ಗುರುಗಳೇ. ನಾರಾಯಣ. ಅಲ್ಲ, ನಿಮ್ಮ ಬಾಯಿಗೆ ಯಾಕೆ ಬಂತು ಭರಣಿ? ಶ್ರವಣ ನಕ್ಷತ್ರ ಅಂತ ಭರಣಿ ನಕ್ಷತ್ರ ಹೇಳ್ಬಿಟ್ರಲ್ಲ, ಯಾಕೆ? ಮಕರ ರಾಶಿ. ಆಯ್ತು, ಗೊತ್ತಾಯ್ತು. ಏನ್ ಮಾಡ್ತಿದ್ದಾಳೆ ಮಗಳು ಏನ್ ಮಾಡ್ತಿದ್ದಾಳೆ? ಮಗಳ ಸ್ವಾಮಿ ನಂದೇ ಕೇಳ್ಬೇಕಾಗಿತ್ತು. ಈಗ ಶ್ರವಣ ನಕ್ಷತ್ರ ಯಾರ್ದು? ನಂದೇನೆ ಸ್ವಾಮಿ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 35 ವರ್ಷ ಆಯ್ತು ಸ್ವಾಮಿ. ನಾನು ಹುಟ್ಟಿ ಬುದ್ಧಿ ಬಂದಾಗಿಂದ ಕಷ್ಟ ಅನ್ನೋ ತಪ್ಪಲಿಲ್ಲ. ನಾನು ಯಾಕೆ ಭೂಮಿ ಮೇಲೆ ಹುಟ್ಟಿ ಅನ್ನೋದು ನನಗೆ ಮನ್ಸಿಗೆ ಹಚ್ಕೊಬಿಟ್ಟೈತೆ. ಅಪ್ಪ ಅಮ್ಮನ ಸುಖ ಇಲ್ಲ, ತಂದೆ ತಾಯಿ ಅದು ಗಂಡ ಮಕ್ಕಳು ಸುಖ ಇಲ್ಲ. ಮಕ್ಳೇನೋ ಒಳ್ಳೆಯವ್ರೆ, ಅವ್ರು ಹಿಂಗೆ ಕಷ್ಟಗಳೇನೆ, ಅವರು ಕಷ್ಟನೇ ಇದೆಲ್ಲ ಅವ್ರೆ. ಏನು ನನ್ ಕಷ್ಟ ಅನ್ನೋದೇ ಗೊತ್ತಿಲ್ಲ ಸ್ವಾಮಿ. ಅಪ್ಪನ ಮನೇಲೂ ಅಳತೆ ಊಟ, ಕೆಲ್ಸ ಜಾಸ್ತಿ, ಕೂಲಿ ಮಾಡಿ ಜೀವನ ಮಾಡಿ, ಅಪ್ಪನ ಮನೇಲಿ ಹಿರಿ ಮಗಳಾಗುತ್ತೆ, ಗಂಡನ ಮನೆಗೆ ಹಿರಿ ಸೊಸೆಯಾಗಿ ಬಂದೆ. ಬೀಳ್ತಾ ಇದೀನಿ ಕಷ್ಟ ಅಂದ್ರೆ ಅಂತಿಂತ ಕಷ್ಟ ಬೀಳ್ತಾ ಇಲ್ಲ. ಕಷ್ಟ ಬಿದ್ದಿ ನೆಮ್ಮದಿಯಿಂದ ಜೀವನ ಸಾಗಿಸೋಣ ಅಂದ್ರೆ ನೆಮ್ಮದಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಬೆನ್ನು ನೋವು, ಎದೆ ನೋವು. ಸಾಕು ನಿಮಿಷ, ಏನೆಲ್ಲ ನೋವು ಹೇಳ್ತೀನಿ. ಈಗ ಏನ್ ಮಾಡ್ಬೇಕು ಅನ್ನೋದು ಕೇಳಿಸ್ಕೊಮ್ಮ, ಕೇಳಿಸ್ಕೊತಾಯಿ, ನಿಧಾನ ಕೇಳಿಸ್ಕೊತಾಯಿ. ಮಾತಾಡ್ಲಮ್ಮ ಅಂದೆ. ಮಾತಾಡಿ ಸ್ವಾಮಿ, ನಿಮ್ಮ ಮಾತು ಕೇಳಕ್ಕೆ ನಾನು ಮಾಡಿರೋದು ಸ್ವಾಮಿ. ಆಯ್ತು, ಓಕೆ, ಈಗ ಕೇಳಿಸ್ಕೊ, ಹೇಳ್ತೀನಿ. ಮನೆಗೆ ನೀನು ಮೊದಲನೇ ಮಗಳು ಅಲ್ಲಮ್ಮ? ನಿಮ್ಮ ಅಪ್ಪನ ಮನೆಗೆ? ಅಪ್ಪನ ಮನೆಗೂ ಮೊದಲನೇ ಮಗಳು, ಗಂಡನ ಮನೆಗೂ ಮೊದಲನೇ ಸೊಸೆ. ಅಷ್ಟೇ, ಸಾಕು ನಿಲ್ಸು. ಈಗ ಈ ಮೊದಲನ್ನ ಮದುವೆ ಮಾಡ್ಕೊಂಡ್ರೆ ಜೀವನ ಎಲ್ಲ ಕಷ್ಟ ಸ್ವಾಮಿ. ಹುಟ್ಟೋ ಮಕ್ಕಳು ಮಂದವಾದ ಮಕ್ಕಳು ಹುಡ್ತಾರೆ. ಮೊದಲನೇ ಹೆಣ್ಣನ್ನು ಮದುವೆ ಮಾಡ್ಕೊಂಡ್ರೆ ವೇಸ್ಟ್ ಬಾಡಿ ಮಕ್ಕಳು ಹುಡ್ತಾರೆ, ಅಂದರೆ ಬಲಹೀನವಾದ ಮಕ್ಕಳು ಹುಡ್ತಾರೆ, ಸೈಂಟಿಫಿಕ್ ಆಗಿ ಕೂಡ. ಹೌದಾ? ಆದರೆ ಅದಕ್ಕೆ ಪ್ರೂವ್ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಮಾಡ್ಕೋಬಾರ್ದು. ಯಾಕೆ ಮಾಡ್ಕೋಬಾರ್ದು ಹೇಳಬೇಕಲ್ಲ, ಬರೀ ಎದುರಿಸ್ಬಿಡೋದಷ್ಟೇ. ಪೂರ್ಣ ಹೇಳಬೇಕು ಯಾಕೆ ಮಾಡ್ಕೋಬಾರ್ದು, ಏನಾಗತ್ತೆ, ಮತ್ತು ರಿಪೇರಿ ಏನು ಮಾಡಬೇಕು ಬೇಕಲ್ಲಮ್ಮ. ಅರ್ಧಂಬರ್ಧ ಕೈ ಬಿಟ್ಬಿಟ್ರೆ ಏನು ಅರ್ಥ ಇದು? ವೈಜ್ಞಾನಿಕವಾಗಿ ಏನಕ್ಕೆ ಹೇಳ್ತಾರೆ ಅಂದರೆ, ಮೊದಲನೇ ಮಗು ಗಂಡ ಆದಾಗ ಹುಮ್ಮಸ್ಸಿರುತ್ತೆ. ಏನು, ಮದುವೆ ಮಾಡ್ಕೊಂಡಿದ್ದೀವಿ, ಖುಷಿಯಾಗಿ ಜಾಲಿಯಾಗಿರಬೇಕು ಅಂತ ಹುಮ್ಮಸ್ಸಿರುತ್ತೆ. ಹೌದಾ? ಸತ್ಯ ತಾನೇ? ಈ ಹುಮ್ಮಸ್ಸಲ್ಲಿ ಹುಟ್ಟೋ ಮಗು ಫೇಲ್. ಯಾಕೆ ಅಂದರೆ, ಮಗುವನ್ನು ಪಡ್ಕೋಬೇಕಾಗಿರೋದು ಶಾಂತ ರೀತಿಯಲ್ಲಿ. ಮಗುನೇ ಬೇಕು, ನಮ್ಗೆ ಇಂಥ ಮಗು ಬೇಕು ಅನ್ನೋದು ಒಂದು ಮಗು ಆದಮೇಲೆ ಬುದ್ಧಿ ಬರುತ್ತೆ. ಯಾಕೆ ಅಂದರೆ, ಮೊದಲನೇ ಮಗು ಹುಟ್ಟಿದಾಗ ಆ ಮಗುವನ್ನು ಗುಣವನ್ನು ನೋಡಿ ಇನ್ನೊಂದು ಮಗುವನ್ನು ಮಾಡ್ಕೋಬೇಕು ಅಂತ ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ಲೈನಿಗೆ ಮಾಡ್ಕೊಂಬಿಡೋದು. ಸ್ವಾಮಿ, ಇದು 2ನೇದು, ಇದು 3ನೇದು. ಯಾವ ಪುರುಷಾರ್ಥಕ್ರಿ ಇದು? ಒಂದು ಮಗುವನ್ನು ಕ್ಲೀನ್ ಮಾಡಿದ್ರೆ ಇನ್ನೊಂದು ಮಗು ಮಾಡೋಕ್ಕೆ ನಿಮ್ಗೆ ಹೇಳಿದವರು ಯಾರು? ಏನದು ಪ್ರಾಣಿನ? ಅದು ಮಗು ತಾನೇ ಅಲ್ಲ. ಇವ್ರ ಹೆಸರಿಗೆ ಮಗು ಅಷ್ಟೇ. ಅದು ಪ್ರಾಣಿ ರೀತಿಯಲ್ಲಿಲ್ಲ, ಮನುಷ್ಯ ರೀತಿಯ ಪ್ರಾಣಿ. ಅದಕ್ಕೆ ಯಾವ ಕಾರಣಕ್ಕೂ ಯಾರಿಗಮ್ಮ ಬೇಜಾರಿಲ್ಲ? ಈಗ ಪ್ರಾಣಿಗೆ ಬೇಜಾರಿದೆಯಾ? ಪ್ರಾಣಿ ಆತ್ಮಹತ್ಯೆ ಮಾಡ್ಕೊಳತ್ತಾ? ಪ್ರಾಣಿಗೆ ಜ್ವರ ಬರುತ್ತಾ? ಪ್ರಾಣಿ ಗಂಡ ಹೆಂಡತಿ ಜಗಳ ಬರುತ್ತಾ? ಈ ಕಿತ್ತೋಗಿರೋ ಮನುಷ್ಯನಿಗೆ ಯಾಕೆ ಈ ಸಮಸ್ಯೆ ಅಂದರೆ, ಹಸಿ ತಿನ್ನೋರಿಗೆ ಏನೂ ಬರಲ್ಲ, ಈ ಬಿಸಿ ತಿನ್ನೋರಿಗೆ 28 ರೋಗ, 28 ಸಮಸ್ಯೆ. ನಾವು ತಿಂತಿರೋದು ಯಾವುದು? ಬಿಸಿದು ಅಲ್ವಾ? ನಾವು ಮನುಷ್ಯ ಹುಟ್ಟಿರೋದು ಬಿಸಿ ತಿನ್ನೋಕ್ಕೆ ಅಂತ ತಿಳ್ಕೊಂಡಿದ್ದೀವಲ್ಲ, ಇದೇ ಅಪರಾಧ ಆಗಿರೋದು. ಹಂಗಂತ ಹುಲ್ಲು ತಿನ್ನೋಕ್ಕಾಗತ್ತಾ ನಾವು ಅಂತ ಕೇಳಬೇಡಿ ದಯವಿಟ್ಟು. ಹುಲ್ಲು ತಿನ್ನಿ ಅಂತಲ್ಲ, ಯಾವುದನ್ನು ತಿನ್ನಬೇಕಾದ್ರೆ ತಿಂತಾ ಇಲ್ಲ. ಅದಕ್ಕೆ ನಾವು ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ, ನಿಮಗೆ ವಿಚಾರ ಗೊತ್ತಾಗಲಿ ಅಂತ ಇದು ವಿಚಾರ ಹೇಳಿದೆ. ಈಗ ನಿಮಗೆ ಬೇಕಾಗಿರತಕ್ಕಂತಹ ವಿಷಯ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 35 ವರ್ಷ ಆಯಿತು. ಬೆಳಿಗ್ಗೆ ಸ್ನಾನ ಮಾಡೋದು ಮೊದಲು ನಿಮ್ಮ ಮನೇಲಿ ಯಾರು? ನಾನೇ ಸ್ವಾಮಿ ಜಾಸ್ತಿ ಮಾಡೋದು. ಯಾವಾಗ? ನೀವು ಮದುವೆಯಾದಾಗಿನಿಂದನೂ ಅದೇ ಥರ ಅಭ್ಯಾಸ ಇದೆಯಾ? ಅದೇನೇ ಅಭ್ಯಾಸ ಐತೆ ಸ್ವಾಮಿ. ಡೈಲಿ ಮಾಡಲ್ಲ. ರೈತರು ನಾವು ಕೆಲ್ಸಕ್ಕೆ ಹೋಗ್ಬೇಕು. ಬೆಳಗಿನ ಜಾವ 5 ಗಂಟೆ ಸೊಪ್ಕೋಗ್ಬೇಕು, ರೇಷ್ಮೆ ಹುಳಿಗೆ ಹೊಲ್ಸಕ್ಕೆ ಹೋಗ್ಬೇಕು, ಹೊಲ ಕೊಯ್ಯಕ್ಕೆ ಹೋಗ್ಬೇಕು. ಅದರಿಂದ ವಾರದಲ್ಲಿ 2 ದಿನ 3 ದಿನ ಮಾಡ್ತೀವಿ. ವಾರನೂ 2 ದಿನ 3 ದಿನ ಮಾಡ್ತೀವಿ ಸ್ವಾಮಿ. ಶುಕ್ರವಾರ ಸೋಮವಾರ ಗ್ಯಾರಂಟಿ ಮಾಡ್ತೀವಿ. ಮಧ್ಯದಲ್ಲಿ ಗುರುವಾರ ಮಾಡ್ತೀವಿ. ಟೈಮ್ ಸಿಕ್ಕಿದ್ರೆ, ಟೈಮ್ ಸಿಕ್ಕಿಲ್ಲ ಅಂದ್ರೆ ಶುಕ್ರವಾರ ಸೋಮವಾರ ಗ್ಯಾರಂಟಿ ಸ್ವಾಮಿ. ಓಕೆ. ದೇವರ ಹತ್ರ ದೀಪ ಉರಿತಾ ಇರುತ್ತೆ ನಮ್ಮ ದಿನ? ಡೈಲಿ ಇಲ್ಲ ಸ್ವಾಮಿ, ಶುಕ್ರವಾರ ಸೋಮವಾರ ಉರಿತದೆ ಸ್ವಾಮಿ. ಹಂಗಿದ್ಮೇಲೆ ಶುಕ್ರವಾರ ಸೋಮವಾರನೇ ಊಟ ಮಾಡಿ ಮನೆಯವರೆಲ್ಲ, ಮಿಕ್ಕ ದಿನ ಮಾಡಬೇಡಿ. ಆಗತ್ತಾ? ಆಗಲ್ಲ ಸ್ವಾಮಿ. ಅಲ್ಲಮ್ಮ ತಾಯಿ,
ಇಷ್ಟುದ್ದ ಕತೆ ಹೇಳ್ತೀಯ, ಬಿಟ್ಟಿದ್ರೆ ಸಾಯಂಕಾಲ 7:00ವರೆಗೂ ನಿಂದೆ ಕತೆ ಆಗೋದು. ಏನಮ್ಮ ಇದು ಮನುಷ್ಯತ್ವದ ಲಕ್ಷಣ ಇದೆಯೇನಮ್ಮ? ಕೆಲಸ ಅದೇ, ಆರಂಭಗಾರರು, ಮಕ್ಕಳು ಕಾನ್ವೆಂಟ್ಗೆ ಹೋಗ್ಬೇಕು, ಗಂಡ ಆಫೀಸ್ಗೆ ಹೋಗ್ಬೇಕು, ಕತೆ ಹೇಳೋಕ್ಕಲ್ಲ ಹುಟ್ಟಿದ್ದಿಲ್ಲಿ. ಒಂದು ಹೆಣ್ಣಾದವಳು ಮನೆಯಲ್ಲಿ ಕರೆಕ್ಟಾಗಿ ಸತತವಾಗಿ ದೀಪವನ್ನು ಉರಿಸುವ ಅಭ್ಯಾಸ ಮನೇಲಿದ್ದರೆ ಆ ಮನೆ ಯಾವಾಗಲೂ ಐಶ್ವರ್ಯದ ಮನೆ ಆಗತ್ತೆ, ನೆಮ್ಮದಿಯ ಮನೆ ಆಗತ್ತೆ. ನೀನು ಮಂಗಳವಾರ ಶುಕ್ರವಾರ ನಿಂಗೆ ದೇವ್ರು ಹೇಳೋಣ ಶುಕ್ರವಾರ ಮಾಡು ಮಂಗಳವಾರ ಮಾಡು ಅಂತ ಹೇಳೋನೇನಮ್ಮ ನಿಮಗೆ? ಯಾರಮ್ಮ ಇದೆಲ್ಲ ಕಿಲ್ತು ಈ ವಿಚಾರಗಳನ್ನ ಹೇಳ್ಕೊಡ್ತಾರೆ ನಿಮಗೆ? ದೇವ್ರಿಗೋಸ್ಕರ ಪೂಜೆ ಮಾಡುವಂಥ ದೇವರು ನಿಮ್ಗೆ ಹೇಳೇ ಇಲ್ಲ. ಹೇಳಿಲ್ಲ ಸ್ವಾಮಿ ಅದೇನೆ. ಕೇಳಿಸ್ಕೊ, ನೀನು ಕೇಳಿಸ್ಕೊಂಡ್ರೆ ತಿಳ್ಕೊಂಡ್ರೆ ಒಳ್ಳೆಯದು. ನಾನೇನು ಮಾಡೋಕ್ಕಾಗಲ್ಲ. ಇಂಥವನ್ನ ರಿಪೇರಿ ಮಾಡೋಕ್ಕೆ ಯಾವ ಹರಿಹರಿ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ದೇವ್ರನ್ನ ಮಾಡೋಕ್ಕೆ ಹೋಗಬೇಡಿ, ದೇವ್ರನ್ನ ಹುಡ್ಕಕ್ಕೆ ಹೋಗಬೇಡಿ, ದೇವರಿಗೆ ಒಲೆ ಜುಮ್ಕಿ ಹಾಕಕ್ಕೆ ಹೋಗಬೇಡಿ. ನೀವು ಒಲೆ ಜುಮ್ಕಿ ಹಾಕ್ಕೊಳ್ಳಿ, ದೇವ್ರಿಗೆ ಹಾಕಕ್ಕೆ ಹೋಗಬೇಡಿ. ವರಮಹಾಲಕ್ಷ್ಮಿಯಾಗಿ ಬತ್ತಲ್ಲ, ಒಲೆ ಜುಮ್ಕಿ ಹಾಕಿ ಸೀರೆ ಉಡಿಸಿ ಸಾಲ ಮಾಡಿ ಸಾಯಂಕಾಲ ತಿರ್ಗಾ ಬಂಬಿಡಿ. ಬೆಳಗ್ಗೆಲ್ಲ ಪೂಜೆ, ಸಾಯಂಕಾಲ ಬಂಬಿಡಿ. ಇದೇ ಅರ್ಥವಿಲ್ಲದ ವಿಚಾರಗಳು ಮಾಡ್ತಾ ಇರೋದು ನಾವು. ಪೂಜೆ ಅದಕ್ಕೆ ಕರೆಕ್ಟಾಗಿ ಹೇಳಬೇಕಾದ್ದು ಪೂಜಾ. ಪೂಜಾ ಎಂದರೇನು? ಪೂರ್ಣ ಜ್ಞಾನವುಳ್ಳವರು ಹೇಳಬೇಕಾದಂತಹ ಪದ ಇದು. ಪೂಜೆ ಮಾಡಬೇಕಾದ್ರೆ ಪೂರ್ಣ ಜ್ಞಾನ ಹೊಂದಿರಬೇಕು. ಯಾರು ಕರೆಕ್ಟಾಗಿ ಪೂಜೆ ಮಾಡೋಕ್ಕೆ ಬರುತ್ತಾ? ಬೇಡ, ಮಾಡೋಕ್ಕಾಗಲ್ಲ. ಹೋಗಲಿ, ದೀಪ ಆರಿಸ್ತೇ ಇರೋ ರೀತಿ ಮನೆಯಲ್ಲಿ ದೀಪ ಉರ್ಸೋಕ್ಕಾಗಿದೆಯಾ? ಹೆಂಗಸು ಅಂತ ಮನೇಲಿ ಇದ್ದ ಮೇಲೆ ಸೌಭಾಗ್ಯವತಿ, ಅದೃಷ್ಟ ದೇವತೆ, ಸುಮಂಗಲಿ, ಹೇಳ್ಕೊಳ್ಳಿ, ಏನು ಬೇಕಾದ್ರೆ ಹೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ದೀಪ ಉರಿಸೋಕ್ಕಾಗಿದೆಯಾ? ಸತತವಾಗಿ ಕೆಡದೇ ಇರೋ ದೀಪ ಉರಿತಾ ಇದೆ ಅಂದರೆ ನೀವೇನು ಮಾಡಬೇಕಾಗಿಲ್ಲ, ಅದೇ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಪ್ರತ್ಯಕ್ಷವಾದ ದೇವರು ಯಾವುದು ಅಂದರೆ ನಿಮ್ಮ ಮನೆಯ ದೀಪ. ನೀವು ಪ್ರತ್ಯಕ್ಷ ಎಲ್ಲಿ ಹುಡ್ಕಕ್ಕೆ ಹೋಗ್ತಾ ಇದ್ದೀರ? ಯಾವ ಗುಡಿಗೆ ಹೋದರೆ ಒಳ್ಳೆಯದಾಗತ್ತೆ? ಕಾಳಮ್ಮನಿಗೆ ಹೋದರೆ ಸರಿಯಾ? ಚಾಮುಂಡೇಶ್ವರಿಗೆ ಹೋದರೆ ಸರಿಯಾ? ಅಲ್ಲ. ನಿಮ್ಮ ಮನೆಯಲ್ಲಿ ಉರಿಯುತ್ತಿರೋ ದೀಪವು ಎಲ್ಲ ದೇವಾನುದೇವತೆಗಳು ಇರ್ತಾರೆ. ಏನಮ್ಮ ಮಾಡ್ತಾ ಇದ್ದೀವಾ? ಇಲ್ಲ. ಈ ಕೆಲವು ಕಿತ್ತೋದ್ರು ಹೇಳ್ಕೊಡ್ತಾರೆ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ. ಅವ್ರು ಹೇಳೋಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋದು. ನೀವು ಅದನ್ನು ಕೇಳ್ಕೊಂಡು ಯಾಕೆ ಹೋಗ್ತೀರಾ? ಮನೆಯಲ್ಲಿರುವ ದೇವತೆಗಳನ್ನು ನೀವು ಗುರುತಿಸಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೇವರುಗಳನ್ನು ಗುರುತಿಸ್ಕೊಳ್ಳಿ. ನಿಮ್ಗೇನು ಬೇಕೆಲ್ಲ ಸಿಕ್ಬಿಡುತ್ತೆ. ಮಕ್ಕಳಿಗೆ ಹೇಳ್ಕೊಡಿ, ನೀವು ತಿಳ್ಕೊಳ್ಳಿ. ಬರೇ ಕತೆ ಹೇಳ್ಕೊಂಡು ಪಕ್ಕದ ಮನೆ ಹತ್ರ ಹೇಳ್ಕೊಂಡು ಹತ್ಕೊಂಡು ರಾಮಾಯಣ ಮಾಡಿಕೊಂಡು ಸಂಸಾರ ಮಾಡಬೇಡಿ. ಭೂಮಿಗೆ ಶಾಪ. ನೀವು ಸತ್ರು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲ್ಲ, ಅವ್ರ ಮಕ್ಕಳಿಗೂ ಒಳ್ಳೆಯದಾಗಲ್ಲ. ಇಂಥ ಸಂಸಾರ ಮಾಡಬಾರ್ದು. ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಪ್ರಜ್ಞೆ ಇಟ್ಕೊಂಡ್ರೆ ಇವೆಲ್ಲ ತಿಳ್ಕೋಬೇಕು. ಇದರಲ್ಲಿ ಕಷ್ಟ ಹೇಳ್ಕೋಬಾರ್ದು. ಕಷ್ಟ ಅಂತ ಯಾರು ಹೇಳ್ತಾರೋ ಇದು ದರಿದ್ರ ಜೀವನ. ಯಾರೇ ಆಗಲಿ, ಹೆಂಗಸಾಗಲಿ ಗಂಡಸಾಗಲಿ, ನನಗೆ ಕಷ್ಟ, ನನಗೆ ದುಃಖ ಅಂತ ಯಾರು ಹೇಳ್ತಾರೆ ಅವರು ಅನ್ಫಿಟ್ ಪರ್ಸನ್, ಈ ಭೂಮಿಗೆ ಲಾಯಕ್ಕಾದ ವ್ಯಕ್ತಿ ಅಲ್ಲ. ಅಮ್ಮ ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತು. ಯಾವ ಕೆಲಸ ಎಲ್ಲರೂ ಇರಲಿ, ಮೊದಲು ದಿನ ಕರೆಕ್ಟಾಗಿ ಸ್ನಾನ ಮಾಡೋದು ಕಲ್ತ್ಕೊ. ತಲೆಗಲ್ಲ, ಮೈಗೆ. ಹೆಂಗಸು ವಾರಕ್ಕೊಂದು ತಲೆಗೆ ಮಾಡಬೇಕು. ಪ್ರತಿದಿನ ಮೈಗೆ ಸ್ನಾನ ಮಾಡಬೇಕು. ಕರೆಕ್ಟಾಗಿ 5 ಗಂಟೆಗೆ ಎದ್ದು ಕ್ಲೀನಾಗಿ ಮೊದಲು ಸ್ನಾನ ಮಾಡು, ಆಮೇಲೆ ಹೊಸಲು ದಾಟು, ಮೇನ್ ಡೋರ್ ಬಿಚ್ಚು, ಮಹಾಲಕ್ಷ್ಮಿ ಒಳಗೆ ಬರ್ತಾಳೆ. ಸಾಯಂಕಾಲ ರಂಗೋಲಿ ಹಾಕಿ ಚೆನ್ನಾಗಿ ಮನೆ ಮುಂದೆ ಕಸ ಗುಡಿಸಿ ನೀಟಾಗಿ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಮಲ್ಕೋ. ಕಾಯ್ತಾ ಇರ್ತಾಳಂತೆ ಮಹಾಲಕ್ಷ್ಮಿ, ಮನೆ ಒಳಗಡೆ ಬರ್ತೀನಿ ಬಾಗಿಲು ತೆಗಿ ಅಂತ. ಎಲ್ಲಿ ಸೀರಿಯಲ್ ನೋಡೋದೇ ಕಷ್ಟ, ಅದನ್ನು ನೋಡ್ಕೊಂಡೇ ಹೆಂಗೋ ಹೋಗಿ ಪಡ್ಸ್ಕೊಂಬಿಡೋದು. ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳಲ್ಲ ಸ್ವಾಮಿ. ಅಮ್ಮ ಒಂದು ನಿಮಿಷ ಅಮ್ಮ, ನಾನು ಸೀರಿಯಲ್ ಬಗ್ಗೆ ಹೋಗ್ಬೇಡ. ನೀನು ಫಸ್ಟು ಸ್ನಾನ ಮಾಡು. ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡು. ನೀರಿಲ್ಲ ಅಂತಾನೋ ಇನ್ನೊಂದು ಅಲ್ಲ, 5 ಗಂಟೆಗೆ ಸ್ನಾನ ಮಾಡು. ಟೈಮ್ ಇಲ್ಲ ಅಂತ ಅನ್ಕೋಬೇಡ. ಸ್ನಾನ ಮಾಡಿ ಮನೆಯಲ್ಲಿ ನೀನು ಹೆಣ್ಣಾಗು. ನೀನು ಹುಟ್ಟಿದಾಗ ಹೆಣ್ಣು ಅಂತ ಅನ್ಕೊಂಡಿದೀಯ ಹೊರತು ಹೆಣ್ಣು ಹೆಣ್ಣಾಗಬೇಕು. ಇದು ಇರ್ತಕ್ಕಂತಹ ಹೆಣ್ಣಿನಲ್ಲಿರ್ತಕ್ಕಂಥದ್ದು. ಗಂಡು ಗಂಡಾಗಬೇಕು, ಹೆಣ್ಣು ಹೆಣ್ಣಾಗಬೇಕು, ಗಂಡು ಗಂಡಾಗಬೇಕು ಅಂದರೆ ಮದುವೆ ಆಗಬೇಕು ಅಂತ. ಮದುವೆ ಆದಾಗ ಇದು ಯಾರು ಹೇಳ್ಕೊಡ್ತಾರೆ? ನಾನು ಗಂಡು, ನಾನು ಹೆಣ್ಣು. ಅವ್ರು ಗಂಡು ಆಗಿಲ್ಲ, ಇವ್ರು ಹೆಣ್ಣು ಆಗಿಲ್ಲ. ಈಗ ಇಷ್ಟೆಲ್ಲ ನಿಮಗೆ ತಲೆಗೆ ಹತ್ತಲ್ಲ. ಫಸ್ಟು ಸ್ನಾನ ಮಾಡಿ ದೀಪ ಹಚ್ಚುತ್ತಾಯಿ. ದೀಪ ಸತತವಾಗಿ ಉರಿತಾ ಇರಲಿ. ಚಿಂತೆ ಮಾಡಬೇಡ, ನೆಮ್ಮದಿ ಬರುತ್ತೆ, ಆರೋಗ್ಯ ಬರುತ್ತೆ, ಜ್ಞಾಪಕ ಬರುತ್ತೆ. ನೀರು ಸರಿಯಾಗಿ ಕುಡಿಯಲ್ಲ, ನೀನು ನೆಮ್ಮದಿಯಾಗಿ ಊಟ ಮಾಡಲ್ಲ, ಟೆನ್ಷನ್ ತಗೋತೀಯ, ಮಾತಾಡ್ಕೊಂಡು ಬೈಕೊಂಡು ಊಟ ತಿಂತೀಯ, ಎಲ್ಲಮ್ಮ ಸರಿ ಹೋಗುತ್ತೆ. ಬೆನ್ನು ಕಾಲು ಏನೂ ಸರಿ ಹೋಗಲ್ಲ. ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ನೀನು ದೀಪಲಕ್ಷ್ಮಿಯನ್ನು ಪ್ರೀತಿಸು. ಒಳ್ಳೆಯದಾಗಲಿ. ಮತ್ತೊಬ್ಬರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಮಂಜುಳಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ. ನಕ್ಷತ್ರ ತಿಳಿಸಿ. ಶತಾಭಿಷ ನಕ್ಷತ್ರ 2ನೇ ಪಾದ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಲೋ. ಶತಾಭಿಷ ನಕ್ಷತ್ರ 2ನೇ ಪಾದ.
ಹಾಂ ಹೇಳಿ ತಾಯಿ, ಏನಾಗಬೇಕು? ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವಯಸ್ಸು? 31 ವರ್ಷ. ಏನು ಓದವಳೆ? ಏನು ಓದವಳಮ್ಮ? ಬಿ ಮಾಡಿದ. ಬಿ ಏನು? ಇಂಜಿನಿಯರ್ ಮಾಡಿದ. ಓಕೆ. ಈಗ ಮದುವೆ ಅಂತಕ್ಕಂಥದ್ದು ನೀವು ಮಾಡಬೇಕು ಅಂತನಾ ಅವಳು ಮಾಡ್ಕೋಬೇಕು ಅಂತನಾ? ಇಲ್ಲ, ನಾವೇ ಮಾಡ್ಬೇಕು ಅಂತ. ಅವಳು ನಾವ್ ಹೇಳಿದ್ಕ ಮಾಡ್ಕೊಂತಾನೆ ಅಂತದಾಳೆ. ನೋಡಕತ್ತಿ 4-5 ವರ್ಷ ಆಯ್ತು. ಬರ್ತಾ ಇದಾವ, ಸೆಟ್ ಆಗ್ತಾ ಇಲ್ಲ. ಸೆಟ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಸೆಟ್ ಆಗ್ತಾ ಇಲ್ಲ, ಹುಡುಗನ ಮನೆ ಸೆಟ್ ಆಗ್ತಾ ಇಲ್ವಾ? ಇಲ್ಲ, ಆಕಿ ಒಂಚೂರು ಹೈಟ್ ಜಾಸ್ತಿನೂ ಅದಾಳೆ. ಒಂದು ಹುಡುಗರು ನಾವು ಒಪ್ಪಿದ್ಕ ನಮಗೆ ಇಷ್ಟ ಇಲ್ಲ, ನಾವು ಒಪ್ಪಿದ್ಕ ಅವ್ರಿಗೆ ಇಷ್ಟ ಆಗಲ್ಲ. ಓಕೆ. ನಿಮ್ಮ ಮಗಳು ಬೆಳಗ್ಗೆ ಹೊತ್ತು ಏಳಿಸ್ಬೇಕಾ ಅವಳೇ ಹೇಳ್ತಾಳಾ? ಇಲ್ಲ, ಅವಳೇ ಹೇಳ್ತಾಳೆ. ಎಷ್ಟೊತ್ತಿಗೆ? ಒಂದು 6-6:30 ಎದ್ದಾಳ್ತಾಳೆ. ಒಟ್ಟಿನಲ್ಲಿ 7 ಗಂಟೆ ಒಳಗಡೆ ಹೇಳ್ತಾಳೆ. ಹಾಂ, ಹೇಳ್ತಾಳೆ. ರಾತ್ರಿ ಎಷ್ಟೊತ್ತಿಗೆ ಮಲ್ಕೋತಾಳೆ? 9:30-10 ಗಂಟೆ ಮಲಗ್ತಾಳೆ. ಅಂದರೆ ನೀವು ಅವಳು ಮಲಕ್ಕಳೋದಲ್ಲ, ಅವಳು ನಿದ್ದೆ ಬರೋದು ಎಷ್ಟೊತ್ತು ಅಂತ ಗೊತ್ತಾ? ಹಾಂ, ಗೊತ್ತ್ರಿ. ಮಾಲಿಗೆ ಒಂದು ಸ್ವಲ್ಪ ಹೊತ್ತೇ ನಿದ್ದೆ ಮಾಡ್ತಾಳೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಅಲ್ಲ, ನಿಮ್ಮ ಕಲ್ಪನೆ ಅದು. ನನ್ನ ಮಗಳು ಮಲಕೊಂಡು 1/2 ಗಂಟೆಗೆ ಜೊತೆಗೆ ಮಲಗ್ತೇವೆ, ಜೊತೆಗೆ ಮಲಗ್ತಾವಲ್ಲ, ಜೊತೆಗೆ ಇರ್ತಾವಲ್ಲ, ಗೊತ್ತಾಗತ್ತೆ. ಅವಳು ನಿದ್ದೆ ಬರೋ ಗಂಟೆ ನೀವು ನಿದ್ದೆ ಮಾಡಲ್ವಾ? ಇಲ್ಲ, ನಾವೇ ಒಂಚೂರು ಲೇಟ್, ನಮಗೆ ನಿದ್ದೆ ಬರಲ್ಲ, ಅವಳಿಗೆ ಬೇಗ ನಿದ್ದೆ ಬರುತ್ತೆ. ಓಕೆ. ಬೆಳಿಗ್ಗೆ ಹೇಳಬೇಕಾದ್ರೆ ಅವಳು ಮೈ ನೋವು ಅಂತಾಳ, ಮೈ ನೋವು, ಮೈ ತೂಕ ಅಂತಾಳ, ಏನು ಹೇಳ್ತಾಳೆ? ಇಲ್ಲ, ಹಂಗೇನು ಹೇಳಲ್ರಿ. ಓಕೆ. ಆರೋಗ್ಯವಾಗಿದ್ದಾಳೆ ನಿಮ್ಮ ಮಗಳು? ಆರೋಗ್ಯ ಇದಾಳೆ. ಚೆನ್ನಾಗಿ ಗೊತ್ತಾ? ಜೊತೆಗೆ ಇದಾವಲ್ರಿ. ಆಕಿ ಕೆಲಸ ಮಾಡಕತ್ತಿದ್ಲು, ಬಿಟ್ಟು ಬಂದಾಳೆ. ಅಲ್ಲಲ್ಲ, ಒಂದು ನಿಮಿಷ. ಕೋಪ ಅಂತಕ್ಕಂಥದ್ದು, ಬೇಜಾರು ಅಂತಕ್ಕಂಥದ್ದು ಯಾವ್ದು ಜಾಸ್ತಿ ನಿಮ್ಮ ಮಗಳಿಗೆ? ಕೋಪ ಜಾಸ್ತಿ ಐತ್ರಿ. ಈಗ ಕೋಪ ಇದ್ದ ಮೇಲೆ ಆರೋಗ್ಯ ಚೆನ್ನಾಗಿದೆ ಅಂತನಾ, ಆರೋಗ್ಯ ಕೆಟ್ಟಿದೆ ಅಂತನಾ? ನನಗೆ ಗೊತ್ತಿಲ್ಲಲ್ರಿ. ಅಲ್ಲಮ್ಮ, ನಾನು ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೋಪ ಜಾಸ್ತಿ ಅಂದಮೇಲೆ ಆರೋಗ್ಯ ಚೆನ್ನಾಗಿದೆ ಅಂತ ಒಪ್ಕೋತೀಯಾ? ಹಾಂ, ಒಪ್ಕೊಂತೀನಿ. ಚೆನ್ನಾಗಿದೆಯಾ ಆರೋಗ್ಯ? ಇಲ್ಲ, ಚೆನ್ನಾಗಿಲ್ಲ. ಮತ್ತೆ ಹೇಳ್ದಾಳ ನೀನು ಮಗು ಚೆನ್ನಾಗಿದೆ ಅಂತ. ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಅಲ್ಲ, ಬಾಡಿಗೆ ಮನೆ. ಎಷ್ಟು ವರ್ಷದಿಂದ ಇದ್ದೀರಾ? ಈಗೆಲ್ಲ 8 ವರ್ಷ ಆಯ್ತು. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ಎಲ್ಲರೂ ಸೇರ್ಕೊಂಡಾರ. ಎಷ್ಟು ವರ್ಷ ಆಯಿತು? ಅವರು 10 ವರ್ಷ ಆಯ್ತು. ಏನಾಗಿತ್ತು ಅವರಿಗೆ? ಹಾರ್ಟ್ ಅಟ್ಯಾಕ್ ಆಗಿತ್ತು. ಮನೇಲಿ ಆಯ್ತಾ ಹೊರಗಡೆ ಆಯ್ತಾ? ಹಾಸ್ಪಿಟ್ಲಲ್ಲಿ. ಅವಾಗ ಯಾರು ನೀನಿದ್ದ ಅಮ್ಮ ಅಲ್ಲಿ ಹತ್ರದಲ್ಲಿ ಇದ್ದ ಅಥವಾ ಮನೇಲಿದ್ದ? ಇಲ್ಲ, ಹಾಸ್ಪಿಟ್ಲಲ್ಲೇ ಇದ್ದಿತ್ತು. ಗೊತ್ತಾಯ್ತಾ ನಿಮ್ಮ ಯಜಮಾನ್ರು ಹೋಗಿದ್ದು ನಿಮ್ಗೆ ಗೊತ್ತಾಯ್ತಾ? ಹೋದ್ರು ಈಗ ಹೋಯ್ತು ಅಂತ, ಪ್ರಾಣ ಹೋಯ್ತು ಅಂತ? ಇಲ್ಲ, ಅವ್ರು ICUದಾಗಿದ್ರ, ಡಾಕ್ಟ್ರ್ ಹೇಳಿಂದ ಗೊತ್ತಾಗಿತ್ತು. ICUನಲ್ಲಿ ಇದ್ದಾಗ ಪ್ರಾಣ ಹೋಯ್ತು, ನಿಮ್ಗೆ ಗೊತ್ತಾಗಿದ್ದು ಯಾವಾಗ? ಡಾಕ್ಟ್ರ್ ಹೇಳಿದ್ಮೇಲೆ ಗೊತ್ತಾಗಿತ್ತು. ಯಾಕೆ ಈ ಪ್ರಶ್ನೆ ಬರುತ್ತಿಲ್ಲಿ? ICUಗೆ ಹೋಗ್ತಕ್ಕಂಥ ವ್ಯಕ್ತಿ ಯಾರೇ ಆಗಲಿ, ಭಗವಂತ ಕ್ವಶನ್ ಅದು. ICU ನಾನು ನೋಡ್ತಾ ಇದ್ದೀನೋ ಮೂರ್ಖ, ನೀನು ಹೆಂಗೆ ಸಾಯ್ತಾ ಇದೀಯಾ ಅಂತ. ಅದಕ್ಕೆ ICU. ಯಾರು ICUಗೆ ಹೋಗ್ತಾರೆ ಅವರು ಎಷ್ಟರ ಮಟ್ಟಕ್ಕೆ ಜೀವನವನ್ನು ನಡೆಸಿದ್ದಾರೆ, ಎಂತಹ ನಿದ್ದೆ ಊಟದಲ್ಲಿ ಎಷ್ಟರ ಮಟ್ಟಕ್ಕೆ ಅನುಭವಿಸಿದ್ದಾರೆ, ಏನೂ ಇಲ್ಲ, ಫುಲ್ ಝೀರೋ. ಅದಕ್ಕೆ ಶತಭಿಷ ನಕ್ಷತ್ರದ ಫಿಗರ್ ಬಂದಿರೋದು. ಈ ಫಿಗರ್ ಬಂದೈತಲ್ಲ ಶತಭಿಷದ್ದು, ಅಪ್ಪನಲ್ಲಿ ಏನೇನಿತ್ತು ಇದು ಮಗಳಿಗೆ ಬಂದಿರುತ್ತೆ ಅಂತ ಗೊತ್ತಿಲ್ಲ. ಅಪ್ಪನಲ್ಲಿ ಏನು ರೋಗ ಇತ್ತು ಎಲ್ಲ ಮಗಳಿಗೆ ಬಂದಿರುತ್ತೆ. ಆಮೇಲೆ ಅವ್ರು ಮಾಡಿರೋ ಕರ್ತವ್ಯಗಳು, ಏನು ಕರ್ಮಗಳು, ಏನು ಕೆಲಸವೋ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅನುಭವಿಸ್ತಾರೆ. ಅಪ್ಪನ ಪೂರ್ತಿ ಪಿಕ್ಚರಲ್ಲಿ ಬರುತ್ತೆ, ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಬರುತ್ತೆ, ಮತ್ತು ತಂದೆಯಿಂದ ಬಂದಿರತಕ್ಕಂಥ ರೋಗಗಳು ಮಗಳಿಗೆ ಬಂದಿರುತ್ತೆ ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಮದುವೆ ಅಂತ ಮಾಡೋಕ್ಕೆ ಹೊರಟವ್ರೆ. ಯಾವ ಪುರುಷಾರ್ಥಕ್ಕೆ? ಮದುವೆ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಯಾಕೆ ಅಂದರೆ ಜೀವನ ಮುಂದಕ್ಕೆ ಹೋಗಲ್ಲ. ಈ ಅಮ್ಮ ನಾನು ಗಂಡನ ಕಟ್ಕೊಂಡು ನನ್ನ ಗಂಡ ICUನಲ್ಲಿ ಪ್ರಾಣ ಹೋಗಿದೆ ಅಂದಮೇಲೆ ನಮ್ಮ ದಾಂಪತ್ಯ ಅಷ್ಟು ಚೆನ್ನಾಗಿ ನಡೆದಿಲ್ಲ, ನನ್ನ ಮಗಳನ್ನ ಸರಿ ಮಾಡಬೇಕು ಅಂತ ಮಾಡಬೇಕಿತ್ತೇ ವಿನಃ ಮದುವೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೊರಟಿದೆ ಅಮ್ಮ. ಅಂದರೆ ನಂತರ ನೀನು ಅನುಭವಿಸು ಅಂತ ಫಿಕ್ಸು. ತಾಯಿ ಅರ್ಥ ಆಯ್ತಾ? ಬೇಜಾರಾಯ್ತಾ? ಏನಮ್ಮ, ಯಾವ ಪುರುಷಾರ್ಥಕ್ಕೆ ತಾಯಿ ಸ್ಥಾನದಲ್ಲಿ ಇರ್ತೀರಮ್ಮ ನೀವು? ನಿನ್ನ ಜೀವನ ನೋಡ್ಕೋ, ನಿನ್ನ ದಾಂಪತ್ಯ ನೋಡ್ಕೋ, ನಿನ್ನ ಗಂಡನ ಒಂದು ನಡ್ಕೊಂಡಂಥ ರೀತಿ ನೀತಿಗಳು ನೋಡ್ಕೋ, ಅದೆಲ್ಲ ನಿನ್ನ ಮಗಳೇ.
ಇದನ್ನು ರಿಪೇರಿ ಮಾಡದೆ ನೀನು ತಗೊಂಡೋಗ ಆ ಹುಡುಗಿನ ಮದುವೆ ಮಾಡೋಕ್ಕೆ ಹೊರಟಿದೆಯಲ್ಲ, ಯಾವ ಪುರುಷಾರ್ಥಕ್ಕಮ್ಮ ಮದುವೆ ಬೇಕು? ಏನು ತಾಯಿ, ಸರಿನೇ ಆಯ್ತು, ಸ್ವಲ್ಪ ಯೋಚನೆ ಮಾಡು. ಈಗ ಒಂದು ಕಣ್ಣಲ್ಲಿ ಅಳ್ತಾ ಇದೆಯಾ, ನಾಳೆ ಮೂರು ಕಣ್ಣು ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ತಲೆನೋವು, 2 ಕಣ್ಣಿನ ಜೊತೆಗೆ ತಲೆನೋವು ಬಂದರೆ 3 ಕಣ್ಣು ಅಂತ ಹೇಳೋದನ್ನ ಬೇಕಾ? ಇದು ಮದುವೆ ಮಾಡೋಕ್ಕೆ ಹೊರಟಿದ್ಯಾ ತಾಯಿ ನೀನು? ಸಟ್ಟಿಂಗ್ ಬೇರೆ ಆಗಬೇಕಂತೆ. ಎಲ್ಲಾಗುತ್ತೆ ಸಟ್ಟಿಂಗು? ಯಾರು ಸಟ್ಟಿಂಗ್ ಮಾಡೋದು? ಪುರೋಹಿತರ, ನೀವಾ, ಗಂಡು ಹೆಣ್ಣ? ಅದೇನು ಸಟ್ಟಿಂಗ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಮ್ಮ ಅದು ಸಟ್ಟಿಂಗು? ಸಟ್ಟಾಗ್ತಾ ಇಲ್ಲ. ಹೆಂಗದು ಸಟ್ಟಾಗೋದು? ಹೆಣ್ಣು ಗಂಡು ಸೆಟ್ ಆಗೋದು. ನೀವ್ಯಾರು ಸೆಟ್ ಮಾಡೋಕ್ಕೆ? ಅವ್ರು ಮಾಡ್ಕೋತಾರೆ ಬಿಟ್ಟರೆ. ಇಷ್ಟು ಹೊಡೆದು ಹೇಳ್ತಾ ಇದ್ರು, ಇನ್ನೂ ನಮ್ಮ ಜನಕ್ಕನ್ನೂ ಅರ್ಥ ಆಗಿಲ್ಲ. ಸೆಟ್ ಆಗಬೇಕಂತೆ. ಅದು ಹೆಂಗೆ ಸೆಟ್ ಆಯ್ತದೆ? ಎಲ್ಲೋ ಹುಟ್ಟಿರೋ ಗಂಡಿಗೆ ಎಲ್ಲೋ ಹುಟ್ಟಿರೋ ಹೆಣ್ಣು ಹೆಂಗೆ ಸೆಟ್ ಆಗತ್ತೇನಮ್ಮ? ಒಂದು ಮನೇಲಿರ್ತಕ್ಕಂಥ ಅಕ್ಕ ತಂಗಿಯರೇ ಹೊಂದಾಣಿಕೆ ಇಲ್ಲ, ಒಂದು ಮನೇಲಿರ್ತಕ್ಕಂಥ ಗಂಡ ಹೆಂಡ್ತಿನೇ ಹೊಂದಾಣಿಕೆ ಇಲ್ಲ. ಎಲ್ಲೋ ಹುಟ್ಟಿರುವಂಥ ಹೆಣ್ಣು ಎಲ್ಲೋ ಹುಟ್ಟಿರೋ ಗಂಡಕ್ಕೆ ತಂದು ಮದುವೆ ಮಾಡೋಕ್ಕೆ ನೀವು ಸೆಟ್ಟಿಂಗ್ ಹೆಂಗೆ ಮಾಡ್ತೀರಾ? ಕೂತ್ಕೊಂಡು 10 ನಿಮಿಷ ದೇವ್ರ ಹತ್ರ ಯೋಚನೆ ಮಾಡಿ, ನಾವು ತಗೊಳ್ಳೋ ನಿರ್ಧಾರಗಳು ಚೆನ್ನಾಗಿದೆಯಾ, ನಾವು ಮಾಡ್ತಿರೋ ಮದುವೆಗಳು ಸತ್ಯ ಆಗಿದೆಯಾ, ನಾವು ನೆಮ್ಮದಿಯಾಗಿ ಬದುಕಿದ್ದೀವಾ ಅಂದಮೇಲೆ ನಿಮ್ಮ ಮಕ್ಳು ಹೆಂಗೆ ಬದುಕ್ತಾರೆ? ಸೇಮ್ ಜೆರಾಕ್ಸ್. ತಾಯಿಯಲ್ಲಿ ಏನೆಲ್ಲ ಇರುತ್ತೋ ಅದೆಲ್ಲ ಮಗಳ ಜೀವನದಲ್ಲಿ ನಡೆಯುತ್ತೆ. ತಪ್ಸೋಕ್ಕಾಗಲ್ಲ. ಯಾಕೆ ಅಂದರೆ ತಿಳ್ಕೊಂಡು ಕ್ಲೀನ್ ಮಾಡಿಲ್ಲ. ಮಗು ಹುಟ್ಟಿದಾಗ ದೇಹ ಶುದ್ಧಿ ಮಾಡಿಲ್ಲ, ಮನಸ್ಸನ್ನು ಶುದ್ಧಿ ಮಾಡಿಲ್ಲ. ಇನ್ನು ನಿಮ್ಮ ಮಕ್ಳು ಹೆಂಗೆ ಸುಖ ಪಡ್ತಾರೆ? ಆ ಕಿತ್ತೋಗಿರೋದೊಂದು ಬುಕ್ ಓದಿಸ್ಬಿಡ್ತೀನಿ ನೋಡಪ್ಪ, ಇಷ್ಟುದ್ದ ಹೇಳ್ಕೊಳ್ಳೋಕ್ಕೆ. BSc MSc ಏನಕ್ಕದು? ಯಾವ ಪುರುಷಾರ್ಥಕ್ಕದು? ಕಿತ್ತೋಗಿರೋ ಎಜುಕೇಷನ್ ಏನು ಕೊಡುತ್ತದು? ಗಂಡನ ಕೊಡುತ್ತಾ? ಹೆಂಡತಿ ಕೊಡುತ್ತಾ? ನೆಮ್ಮದಿ ಕೊಡುತ್ತಾ? ಆರೋಗ್ಯ ಕೊಡುತ್ತಾ? ನಿದ್ದೆ ಕೊಡುತ್ತಾ? ಅಂಥ ಎಜುಕೇಷನ್ ಮಾತ್ರ ಮಕ್ಕಳು ಕೊಡ್ತಿರಲ್ಲ, ಯಾವ ಪುರುಷಾರ್ಥಕ್ಕಿದು? ಯೋಚನೆ ಮಾಡಿ. ಸೆಟ್ಟಿಂಗು ದಯವಿಟ್ಟು ಬಿಟ್ಬಿಡಮ್ಮ ನೀನು ಈ ಮಾತನ್ನ. ಸೆಟ್ಟಿಂಗ್ ಆಗಲ್ಲಮ್ಮ, ಮದುವೆ ನಡೆಯಲ್ಲ. ನಿನ್ನ ಮಗಳ ಕುಂಡಲಿಯನ್ನು ನೀನು ತೋರಿಸೋದಾದರೆ ಇನ್ನು 20 ವರ್ಷ ಆದರೂ ಮದುವೆ ನಡೆಯಲ್ಲ. ಅಕಸ್ಮಾತ್ ನಡೆದ್ರೆ ಕಿತ್ತೋಗುತ್ತೆ. ಎಂಗೇಜ್ಮೆಂಟ್ ಆದರೂ ಕಿತ್ತೋಗುತ್ತೆ, ಚೌಲ್ಟ್ರಿಗೆ ಹೋದರೂ ನಿಂತೋಗುತ್ತೆ. ಅಂತಹ ಕರೆಂಟ್ ಸ್ಥಿತಿಯಲ್ಲಿ ICU ಪೇಷಂಟ್. ಯಾಕೆ ಅಂದರೆ ಇಷ್ಟು ಓಪನ್ ಮಾಡಿ ಹೇಳ್ತಾ ಇದ್ದೀನಿ, ಶಾಸ್ತ್ರ ಕೇಳೋ ಕಿತ್ತೋದವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಅವರು ಗುರುಬಲನ ಹುಡುಕ್ತಾರೆ. ಇದೆಲ್ಲ ಕೆಂಗೇರಿ ತಾವು ಬತ್ತೈತೆ, ರಾಮನಗರ ತಾವು ಬಂದು ನಿಂತೈತೆ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ ಹೊರತು ಸತ್ಯ ಏನು ಅಂತ ಹೇಳೋಕ್ಕೆ ಯಾವನಿಗೆ ಗೊತ್ತಿಲ್ಲ. ಶಾಸ್ತ್ರ ಕೇಳಿ ಅನುಭವಿಸೋಕ್ಕೆ ಹೋಗಬೇಡಿ. ಮಕ್ಕಳ ನಿಜ ಜೀವನವನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ಆರೋಗ್ಯವನ್ನು ಪರೀಕ್ಷೆ ಮಾಡಿಸಿ ತಿಳ್ಕೊಳ್ಳಿ. ಅಮ್ಮ ಬೇಜಾರಾಯ್ತಾ? ಇಲ್ಲ, ಬೇಜಾರಾಗಿಲ್ಲ. ಅದೇ ಏನು ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡ್ರೆ ನಾನು ಮನೆಗೆ ಬರಬೇಕಾಗತ್ತೆ. ಇವಾಗ ಸದ್ಯ ಹೇಳಿಲ್ವಲ್ಲ ಗುರುಗಳೇ, ಬಂದು ಒಂಚೂರು ಹೇಳ್ಬಿಡಿ ಅಂತ. ಆಗಲೂ ಬಂದವರೇ, ಬರೀ ಕೈಲಿ ಬಂದವರಲ್ಲ ಅಂತಿರಬೇಕಾದ್ರೆ ನೀವುಗಳು. ಏನಮ್ಮ, ಮನೆ ಹತ್ರ ಹೋದ್ರು ಬರೋರು ಬಂದರು, ಗುರುಗಳು ಬರೀ ಕೈಲಿ ಬಂದವರಲ್ಲ, ಒಂದಿಷ್ಟು ಹಿಡ್ಕೊಂಬರಲ್ಲ ಅಂತ. ಅಂದರೆ ನಾವು ಆ ಮಟ್ಟಕ್ಕೆ ಕಂಟ್ಕೊಂಡ್ಬಿಟ್ಟಿದ್ದೀವಿ. ಯಾರು ಬಂದರೂ ಏನು ತತ್ತಾರೆ? ಇದು ಬಿಡಿ. ಮೊದಲು ನೀವು ಹುಡುಕೋದು ಪ್ರಯತ್ನ ಮಾಡಿ. ಯಾರನ್ನು ಹುಡುಕಬೇಕು? ಇವತ್ತು ಕರೆ ಸಿಕ್ಕೈತೆ, ಪುಣ್ಯ ಅಂತ ಕಾರ್ಯಕ್ರಮ ಇರ್ತಕ್ಕಂಥ ವಿಚಾರದಲ್ಲಿ ನೀವು ಕರೆಯನ್ನು ಮಾಡಿದ್ದೀರಾ ಅಂದರೆ ನೀವು ನೋಡ್ತಾ ಇರ್ತಕ್ಕಂಥ TV ಯಲ್ಲಿ ಇರುವಂಥ ನಿಮ್ಮ ಅದೃಷ್ಟ ನಿಮ್ಗೆ ಸಿಕ್ಕೈತೆ. ಈಗಾರು ನಾನು ಮುಂದುವರೆದು ಕೇಳಬೇಕು ಅಂತ ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ಪ್ರಯತ್ನ, ನನ್ನ ಪ್ರಯತ್ನ ಅಲ್ಲ. ತಿಳ್ಕೋಬೇಕು. ಮಗಳ ಮದುವೆ ಆಮೇಲೆ ಮಾಡೋಣ, ಫಸ್ಟು ನನ್ನ ಮಗಳ ಬಗ್ಗೆ ತಿಳ್ಕೊಳ್ಳೋಣ, ನನ್ನ ಮಗಳ ಆರೋಗ್ಯ ಸರಿ ಮಾಡೋಣ. ಮಾಡಬೇಕಾ ಬೇಡವಮ್ಮ? ಪ್ರಯತ್ನ ಮಾಡು. ಮದುವೆಗೆ ಆತ್ರ ಮಾಡಬೇಡ, ಆತ್ರ ಬಿದ್ದು ಮದುವೆ ಮಾಡಬೇಡ, ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಅಂದರೆ, ಯಾವುದೇ ನಕ್ಷತ್ರದಲ್ಲಿ ಮದುವೆ ಚೆನ್ನಾಗಿರೋ ನಕ್ಷತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲ ಕೆಟ್ಟಿರುವ ನಕ್ಷತ್ರಗಳೇ ಇರೋದು. ಅದರಲ್ಲಿ ಇವ್ರು ಹೇಳ್ತಾರೆ ಅಷ್ಟೇ ಕೂತ್ಕೊಂಡು. ಜ್ಯೋತಿಷಿಗಳ ಮಾತನ್ನ ನಂಬಬೇಡಿ, ಕೇಳಬೇಡಿ. ಏನು ಅಂದರೆ ಅವರು ಸೃಷ್ಟಿ ಮಾಡಿ ಹೇಳೋದು, ಈ ನಕ್ಷತ್ರ ಸರಿ, ಈ ನಕ್ಷತ್ರ ತಪ್ಪು. ಪ್ರಪಂಚದಲ್ಲಿ ಅದು ಯಾವುದೂ ಇಲ್ಲ. ಇದ್ರ ಹಿಂದೆ ಬೀಳಬೇಡಿ. ದುಃಖಕ್ಕೆ ಪ್ರಾಪ್ತಿಯಾಗ್ತಕ್ಕಂಥ ದಾರಿ ಇದು. ಯಾವುದು ಒಳ್ಳೆಯ ನಕ್ಷತ್ರ, ಯಾವುದು ಒಳ್ಳೆಯ ದಿನ, ಯಾವುದು ಶುಭ ಪ್ರಪಂಚದಲ್ಲಿ ಇಲ್ಲ. ನೀವು ತಿಳಿಯೋವರೆಗೂ ಎಲ್ಲವೂ ಅಶುಭ, ತಿಳಿದ ಮೇಲೆ ಶುಭ. ಇಷ್ಟು ಹೇಳ್ದಿದ್ದ ತಾಯಿ, ಒಳ್ಳೆಯದಾಗಲಿ, ತಿಳ್ಕೊ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ನರ್ಸಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್? ನಮ್ಮ ಬಗ್ಗೆನೇ ತಿಳ್ಕೊಬೇಕಿತ್ತು. ನಮ್ಮ ಮಗ ತೀರೋಗ್ಬಿಟ್ಟ, 7 ತಿಂಗಳಾಯ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸ್ತೀರಾ? ನಕ್ಷತ್ರ ಭರಣಿ ನಕ್ಷತ್ರ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಸ್ವಾಮಿ. ನಾರಾಯಣ, ಹೇಳಮ್ಮ, ಎಷ್ಟು ವಯಸ್ಸಿತ್ತು ನಿಮ್ಮ ಮಗನಿಗೆ? 26 ವರ್ಷ. 25 ತುಂಬಿ 26ಕ್ಕೆ ಬಿದ್ದು 1 ವಾರ ಆಗಿತ್ತು ಸ್ವಾಮಿ. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಚಿಕನ್ ಅಂಗಡಿ ಇಟ್ಕೊಂಡಿದ್ವಿ ಸ್ವಾಮಿ. ಏನು ಚಿಕನ್ನ? ಹ್ಞೂ ಸ್ವಾಮಿ, ಕೋಳಿ ಚಿಕನ್ ಅಂಗಡಿ. ಎಷ್ಟು ವರ್ಷದಿಂದ? ಸುಮಾರು ಒಂದು 22 ವರ್ಷದಿಂದ ಇಟ್ಕೊಂಡಿದ್ವಿ ಸ್ವಾಮಿ. ಚೆನ್ನಾಗಿ ಸಂಪಾದನೆ ಮಾಡಿ ಸೈಟ್ ತಗೊಂಡು ಮನೆ ಕಟ್ಟಿದ್ರಾ? ಹ್ಞೂ ಸ್ವಾಮಿ. ಯಾವಾಗ ಕಟ್ಟಿದ್ರಿ ಮನೆ?
ಮನೆ 2015ನೇ ಇಸ್ವಿ ಸ್ವಾಮಿ. 15-16 ಯಾವುದು ರಸ್ತೆ ಯಾವುದು ಬಾಗ್ಲು ಯಾವುದು ಮನೆಗೆ? ಮನೆಗೆ ಉತ್ತರದ ಬಾಗ್ಲು ಸ್ವಾಮಿ. ಮನೆ ಬಂದು ಉತ್ತರದ ಬಾಗ್ಲು, ರಸ್ತೆ ಬಂದು ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ಒಂದ್ ರೋಡ್ ಇದೆ, ಪಶ್ಚಿಮಕ್ಕೆ ಒಂದ್ ರೋಡ್ ಇದೆ ಸ್ವಾಮಿ. ಓಕೆ. ಪೊಲೀಸ್ ಸ್ಟೇಷನ್ನು ಕೋರ್ಟು ಯಾವಾಗಾರು ಹೋಗಿದ್ರಾ? ಹ್ಞೂ ಸ್ವಾಮಿ, ನಮ್ಮ ಯಜಮಾನ್ರು ಅಣ್ಣ ತಮ್ಮಂದಿರು ನಾವು ಒಂದು ನಿಮಿಷ ನಿಲ್ಸಮ್ಮ, ಒಂದು ನಿಮಿಷ ಕೇಳಿಸ್ಕೊತಾಯಿ. ಹಾಂ ಸರಿ ಸ್ವಾಮಿ. ಬಾಗಲ್ನ ಉತ್ತರಕ್ಕೆ ಇಟ್ಬಿಟ್ರು ಅಂದರೆ ಭಗವಂತ ಕಣ್ಣು ಇಲ್ಲಿ ಕೊಟ್ಟವನೇ, ಆಪ್ರೇಷನ್ ಮಾಡಿ ದುಡ್ಡು ಖರ್ಚು ಮಾಡಿಬಿಟ್ಟು ಇಲ್ಲಿಗೆ ಇಟ್ಕೊಂಬಿಡೋಣ, ಯಾಕೆ ತಿರುಕೊಳ್ಳೋದು ಯಾಕೆ ಅಲ್ಲೇ ನೋಡ್ಕೊಳ್ಳೋಣ ಅಂತ ಕಿತ್ತೋದು ಮನೆ ಕಟ್ಟವ್ರು ಇವರು ಮನೆ ಕಟ್ಟೋದು ಏನು ಅಂದರೆ ಪಾಯ ಯಾವಾಗ ಹಾಕಿದ್ರು ಅಕಾಲಿಕ ಮರಣ, ಆತ್ಮಹತ್ಯೆ ಆಗಬೇಕು, ಮನೆ ಬಿಟ್ಟು ಹೋಗಬೇಕು, ಕಲಿದೇ ಇರೋ ಶೋಕಿ ಕಲಿಬೇಕು, ಮಾಡದೇ ಇರೋ ಲವ್ ಮಾಡಬೇಕು. ಮಾಡದೇ ಇರೋ ಲವ್ ಅಂದರೆ ಯಾವುದು? ಯಾರಿಗೂ ಆಗದೇ ಇರೋ ಲವ್. ಹಾಂ, ಮದುವೆ ಆಗಿರೋ ಆಂಟಿ ಆಗ್ಬೋದು, ಮಕ್ಕಳಾಗಿರೋ ಆಂಟಿ ಆಗ್ಬೋದು, ಇದು ಮಾಡದೇ ಇರೋ ಲವ್. ಮಾಡೋ ಲವ್ ಯಾವುದು? ಮದುವೆ ಆಗದೇ ಇರೋ ಹುಡುಗಿ ಮಾಡೋ ಲವ್ ಅಲ್ಲಮ್ಮ. ಈ ಆಗದೇ ಇರೋ ಲವ್ ಯಾವುದು ಅಂತಲೂ ಬಿಡಿಸಿ ಹೇಳಿದ್ದೀನಿ. ಈಗ ಇವರು ಶಂಕುಸ್ಥಾಪನೆ ಹಾಕಿದ್ರು ಇವ್ರ ಮಗನಿಗೆ, ಕಲಿದಿರೋದೆಲ್ಲ ಕಲ್ತ್ಕೋ, ಖರ್ಚು ಮಾಡೋದೆಲ್ಲ ಖರ್ಚು ಮಾಡು, ಎಲ್ಲವನ್ನು ಶಂಕುಸ್ಥಾಪನೆಗೆ ಕಿತ್ತೋಗಿರೋ ಮನೆ ಕಟ್ಟಿದ್ರು. ಈಗ ಮಗ ಹೋದ ಅಂತ ಕೂತ್ಕೊಂಡು ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಕೂತ್ಕೊಂಡು ಅಳೋದು ಮಾಡ್ತಾರೆ. ಇವ್ರ ಜೀವಮಾನದಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಎಲ್ಲ ಆಗುತ್ತೆ ಈಗ ಅಂದರೆ ಒಂದು ಸ್ಟೇಷನ್ನು, ಒಂದು ಕೋರ್ಟು, ಒಂದು ನರ್ಸಿಂಗ್ ಹೋಮು, ಹಿಂಗೆ ಅನುಭವಿಸ್ಬೇಕು ಇವರು. ಯಾವನೋ ಕಿರಿಕ್ ಮಾಡ್ತಾನೆ, ಅಲ್ಲಿಗೆ ಹೋಗ್ಬೇಕು, ಯಾವನೋ ಬರ್ತಾನೆ, ಮಾಡಿದ್ದೆಲ್ಲ ಮೂಸಿ ಪೆಟ್ಟಿಂದು ಪಾಯ ಮುಚ್ಚಿಟ್ಟಿದ್ದೆಲ್ಲ ಹೋಯಿತು. ಯಾಕೆ? 3 ಮೂಲೆ ಮನೆ ಕಟ್ಕೊಂಡವ್ರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಯಾರಮ್ಮ ನಿನಗೆ ಮನೆ ಕಟ್ಟು ಅಂತ ಹೇಳಿದ್ದು ತಾಯಿ? ಹಾಂ, 3 ಮೂಲೆ ಇಲ್ಲ ಸ್ವಾಮಿ, 4 ಮೂಲೆನೇ ಇದೆ ಸ್ವಾಮಿ. ಹಲೋ ಅಮ್ಮ, ಸ್ವಲ್ಪ ಕೇಳಿಸ್ಕೊ. ಹಿಂಗೆಲ್ಲ ತಿಳ್ಕೊಂಡ್ರೆ ಈಗ ನನಗೆ ಉತ್ತರ ಹೇಳಕ್ಕೆ ಬರಬೇಡಿ. ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಸೇರಿದ್ರೆ ಏನಾಯ್ತಮ್ಮ? ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಸೇರಿ ಉತ್ತರದ ಬಾಗಿಲು ನೀವು ಇಟ್ಕೊಂಡಿದ್ದೀರ ಅಲ್ವೇನಮ್ಮ? ಹ್ಞೂ ಸ್ವಾಮಿ. ಹಾಂ, ಈಗ 3 ಮೂಲೆ ಆಯ್ತಾ ಇಲ್ವಾ ನೋಡು. ನೀನು ಯಾವುದನ್ನೋ ನೋಡ್ಬಿಟ್ಟು ಹೇಳ್ಬಿಡ್ಬೇಡ 4 ಮೂಲೆ ಐತೆ ಅಂತ. ಹಾಂ ಹೌದು ಸ್ವಾಮಿ. ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ನಿಮ್ಮ ಮನೆ ಹಣೆ ಬರೋಣ ಸ್ವಲ್ಪ ಯೋಚನೆ ಮಾಡು. ನಿಜವಾಗ್ಲೂ ನಿಮ್ಮ ಮಗನಿಗೆ ಕೊಲೆಯ ಅಂತ ಮಾಡುವಂಥ ಮಟ್ಟಕ್ಕೆ ನೀವು ಆ ಮನೆ ಕಟ್ಟಿದ್ರಲ್ಲಮ್ಮ. ಮೊದಲೇ ನೀವು ಮಾಡ್ತಿರೋದು ಮಾಂಸದ ವ್ಯಾಪಾರ, ಜೋಪಾನ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಏನೇನೋ ಮಾಡೋದೆಲ್ಲ ಮಾಡಿ ತಪ್ಪಿಲ್ಲ. ಆದರೆ ಅದನ್ನು ಯಾವ ರೀತಿಯಾಗಿ ನಾನು ಸಂಪಾದನೆ ಮಾಡೋದನ್ನು ಬಳಸಬೇಕು ಅಂತ ತಿಳ್ಕೊಳ್ತಾ ಇಲ್ಲ ನೀವು. ಓಡ್ತಾ ಇದ್ದೀರಾ ಇನ್ನೇನು ಮುಟ್ಬಿಟ್ಟು ಅಂತ. ನೋ, ಚಾನ್ಸೇ ಇಲ್ಲ. ಯಾಕೆ ಅಂದರೆ ಭರಣಿ ನಕ್ಷತ್ರದ ಮಗು ಹುಟ್ಟಿದಾಗ ನೀವು ಇದೆಲ್ಲ ನಂಬೂ ಇಲ್ಲ, ಈಗಲೂ ನಂಬ್ತಾ ಇಲ್ಲ, ಈಗ ಓದ್ನಲ್ಲ ಅಂತ ಕರೆ ಮಾಡಿದ್ದೀರಾ ಅಲ್ವಮ್ಮ? ಇಲ್ಲ ಸ್ವಾಮಿ, ಎಲ್ಲ ಕಡೆ ಕೇಳಿದ್ದೀವಿ. ಏನು ಕೇಳಿದ್ಯಾ? ಒಂದು ನಿಮಿಷ, ಏನು ಕೇಳಿದ್ರಿ ಹೇಳಿಯಪ್ಪ, ಏನು ಕೇಳಿದ್ರಿ ಹೇಳಿ. 24ನೇ ವರ್ಷಕ್ಕೆ ಅವನಿಗೆ ಕಂಟಕ ಇದೆ ಅಂತ ಹೇಳಿದ್ರು ಅಮ್ಮ ತಾಯಿ. ಒಂದು ನಿಮಿಷ, ಯಾರು ದೇವರು ಬ್ರಹ್ಮ ಅಲ್ಲ. 24 ಕಂಟಕ ಎಲ್ಲೂ ಬಂದು ಕಂಠದಲ್ಲಿ ಕೂತಿಲ್ಲ. ಮಗು ಹುಟ್ಟಿದಾಗಲೇ ತಿಳ್ಕೊಳ್ಳಿ ಅಮ್ಮ. ಸತ್ತೋರ್ಗೆ ಅನ್ನ ಹಾಕ್ತಾ ಇದ್ದೀರೇನ್ರಿ ನೀವು? ನಿಮ್ಮ ಅಪ್ಪನ ಮೇಲೆ ಹಾಕವ್ರ, ನಿನ್ನ ಗಂಡ ಮೇಲೆ ಹಾಕವ್ರ ಹೇಳಮ್ಮ? ಹಾಕ್ತಾ ಇದೀವಿ ಸ್ವಾಮಿ, ನಾವು ವರ್ಷಕ್ಕೊಂದ್ಸತಿ. ಒಂದು ನಿಮಿಷ ಕೇಳಿಸ್ಕೊ ತಾಯಿ. ಬರೀ ಹಿಂಗೆ ಮಾಡಿ ತಲೆ ಮೇಲೆ ಕಲ್ಲು ಹಾಕೊಳ್ಳೋದು ನೀವು. ಏನು ಅನ್ನ ಎಡೆ ಹಾಕೋದು, ಅನ್ನ ಹಾಕೋದು? ಅದು ಎಡೆನೇ ಸ್ವಾಮಿ ಹಾಕೋದು. ಮತ್ತೆ ತಲೆ ಮೇಲೆ ಹೊತ್ಕೊಂಡು ಕುತ್ಕೊಳ್ಳಿ. ಜೀವನ ಎಲ್ಲ ಎಡೆ ಹೇಳಿದೆ ನೀವು. ಏನಮ್ಮ ಅರ್ಥ ಇದೆಯೇನಮ್ಮ ಇದು? ಮತ್ತೇನ್ ಮಾಡ್ಬೇಕು ಸ್ವಾಮಿ? ಹಾಂ, ಏನು ಮಾಡಬೇಕಿತ್ತು ಅಂತ ಹೇಳದ್ನಲ್ಲ ನಾನು. ಕಿತ್ತೋಗಿರೋನು ಕಂಟಕಾದೆ ಅಂತ, ಆ ಕಿತ್ತೋಗಿರೋನು ಕೇಳು ಗೊತ್ತಾಗುತ್ತೆ. 24ಕ್ಕೆ ಹಿಂಗಾಗ್ಬಿಡ್ತದೆ, 26ಕ್ಕೆ ಹಿಂಗಾಗ್ಬಿಡ್ತದೆ. ಇನ್ಯಾಕೆ ಎಲೆಕ್ಷನ್ ಮಾಡೋದಕ್ಕೆ ಇವರೇ ಹೇಳ್ಬಿಡ್ಲಿ, ಬರೋ ವರ್ಷ ಇಂಥದ್ದು ಬಂದ್ಬಿಡ್ತಾರೆ ಪ್ರಧಾನಮಂತ್ರಿ ಅಂತ. ಇಂಥವೆಲ್ಲ ನಂಬ್ತಿರಲ್ಲಮ್ಮ ಕೂತ್ಕೊಂಡು. ಹಿಂಗಾಗ್ಬಿಡುತ್ತೆ ಅಂತ ಹೇಳೋಕ್ಕೆ ಏನು ದೇವ್ರ ಅವನು? ಇಂಥ ಅಡಕಸ್ವಿಗಳ ಹತ್ರ ಎಲ್ಲ ಹೋಗಿ ಕೇಳ್ತೀರಾ ನೀವುಗಳು ತಲೆ ಮೇಲೆ ಕಲ್ಲು ಹಾಕ್ಕೊಳಕ್ಕೆ? ಅವನು ಯಾರು ನಿನ್ನ ಮಗನ ಇಷ್ಟು ವರ್ಷಕ್ಕೆ ಹೋಯ್ತಾನೆ ಅಂತ ಹೇಳೋಕ್ಕೆ? ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಿನ್ನ ಮನೆ ಯಾವ ಮಟ್ಟಕ್ಕಿದೆ ಅಂತ ತಿಳ್ಕೊ. ಇವತ್ತು ನಿನ್ನ ಮಗನ ಕಳ್ಕೊಂಡಿದ್ದೀಯಾ, ಬೇಜಾರಾಗ್ತಾ ಇದೆ ನನಗೆ. ಆದರೂ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ನಾಳೆ ನಿಮ್ಮ ಯಜಮಾನ ಅಂತ ಗಂಡಸು ಅಂತ ಒಬ್ಬರಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ ಗಂಡಸರಿಗೆ ಹಿನ್ನಡೆಯನ್ನು ಕೊಡುವಂಥ ನಿವೇಶನ. ಅರ್ಥ ಆಯ್ತೇನಮ್ಮ? ಏನ್ ಮಾಡ್ಬೇಕು ಸ್ವಾಮಿ? ಮನೆ ಇವಾಗ ಮಾರ್ಬೇಕಾ? ಅಲ್ಲ, ಒಂದು ನಿಮಿಷ, ನೀನೇನು ಇಷ್ಟು ಬೇಗ ತೀರ್ಮಾನ ತಗೋತಾ ಇದೆಯಲ್ಲ, ಮಾರ್ಬಿಡು ಅಂತ ಹೇಳೋಕ್ಕಾಗತ್ತಾ? ನಾನು ವಿಷಯ ತಿಳ್ಕೊಂಬ ಮೊದಲು. ಸರಿ ಸರ್. ಪಶ್ಚಿಮ ದಕ್ಷಿಣದ ಇರುವಂತಹದ್ದು. ಪಶ್ಚಿಮ ದಿಕ್ಕು ಹೆಂಗಸರಿಗೆ ಮನೋರೋಗವನ್ನು ಕೊಡುವಂತಹದ್ದು, ದಕ್ಷಿಣ ದಿಕ್ಕು ಗಂಡಸರನ್ನು ಖಾಲಿ ಮಾಡಿಸುವಂತಹದ್ದು. ಅಂತಹ ನಿವೇಶನದಲ್ಲಿ ಮನೆ ಕಟ್ಟಿಬಿಟ್ಟು ನೀವು ಮಾರಿಬಿಡು ಅಂದರೆ ಅಷ್ಟು ಸುಲಭ ಹೋಗುತ್ತಾ? ನೀವು ಕಟ್ಟರು ಅರ್ಧ ದುಡ್ಡು ಬರಲ್ಲ. ಯಾವನೋ ಬೇರೆಯವನು ಗೊತ್ತಿಲ್ಲದಿರೋ ಅನ್ನಾಡಿ ತಗೋಬೇಕಷ್ಟೇ ಆ ಮನೇನ. ಯಾವನು ಬಂಡವಾಳ ಹಾಕಲ್ಲ. ಅಕಸ್ಮಾತ್ ರಿಜಿಸ್ಟರ್ ಆಗೋದಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅವ್ನಿಗೇನಾರು ಆಕ್ಸಿಡೆಂಟ್ ಆದರೆ ನಿಮ್ಮ ಮನೆ ಬಾಯ್ ಟಾಟಾ
ಎಲ್ರಿಗೂ ಹಂಚ್ಬಿಡ್ತಾನೆ ಅವನು. ತಗೋಬೇಡ್ರಿ ಮನೆ ತಗೊಂಡು ಏನೋ ಅದ್ಭುತ ಆಗ್ಬಿಡ್ತು ಅಂತ. ನೀವು ಅಸುಲಭ ಮನೆ ಮಾರೋಕ್ಕಾಗಲ್ಲ, ಆ ಮನೇಲಿ ಇರೋಕ್ಕೂ ಆಗಲ್ಲ, ಆ ಮನೆಯಿಂದ ಹೊರಗೆ ಬರೋಕ್ಕೂ ಆಗಲ್ಲ. ಇಂತಹ ಚಿತ್ರ ಹಿಂಸೆಯನ್ನು ಕೊಡುತ್ತೆ ಮನೆ. ಅದು ಕೊಡಲ್ಲ, ನೀವು ಮಾಡ್ಕೊಂಡಿರೋದು ಕಾರ್ನರ್ ಸೈಟು. ಕಮರ್ಷಿಯಲ್ ಮಾಡೋಣ ಅಂತ ತಗೋತಾರೆ. ಡ್ಯಾನ್ಸ್ ಕ್ಲಬ್ಬು, ಇಸ್ಪೀಟ್ ಕ್ಲಬ್ ಮಾಡುವಂಥ ಜಾಗ ಅದು, ರೆಸಿಡೆನ್ಸಿಯಲ್ ಮಾಡುವಂಥ ಜಾಗ ಅಲ್ಲ ಅದು. ಹೆಂಗೆ ಕಟ್ತೀರಾ ಮನೆನ? ಅಮ್ಮ ಒಂದು ನಿಮಿಷ ಅಮ್ಮ, ನಿಮಗೆ ಮನೆಯ ಜಾಗದಲ್ಲಿ ಕಟ್ಟು ಅಂತ ಹೇಳ್ದವನು ಯಾವನು ಫಸ್ಟ್ ಹೇಳು ನಿನಗೆ? ಶಾಸ್ತ್ರ ಕೇಳಿದ್ರಾ? ಶಾಸ್ತ್ರ ಕೇಳಿದ್ವಿ ಸ್ವಾಮಿ. ಕರ್ಕೊಂಬಂದು ಕಟ್ಟಾಕಿ ಮನೆ ಬಾಗ್ಲಲ್ಲ ಅವ್ರು ಕಂತ್ರಿ ಹೇಳ್ದವನ್ನ, ಆ ಮನೆ ಬಾಗಿಲು ಕಟ್ಟಾಕಿ ಅಂತ ಕಂತ್ರಿಗಳನ್ನ. ಬುದ್ಧಿ ಬರಲಿ ಅವ್ರಿಗೂ, ಹೇಳ್ದವ್ರಿಗೂ ನಿಮಗೂ ಬುದ್ಧಿ ಬರಲಿ. ಅವ್ನು ಕೂತ್ಕೊಂಡು ಹೇಳ್ಬಿಟ್ಟ, ನೀವು ಕಟ್ಬಿಟ್ರಿ. ಏನು ಅರ್ಥ ಇದೆ ಇದು? ಈಗ ಉತ್ತರ ಕೊಡ್ತಾನೆ ಅವನು, ನಿಮ್ಮ ಮಗನ ಕಳ್ಕೊಂಡು ತಂದ್ಕೊಡ್ತಾನೆ ಅವನು. ಯಾಕೆ ಅಂದರೆ ಯಾರೂ ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಮನೆ ಕಟ್ಟಬೇಕಾದ್ರೆ ನಿವೇಶನ ಹೇಗಿರಬೇಕು ಅನ್ನೋ ಸತ್ಯ ಯಾರಿಗೂ ಗೊತ್ತಿಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳ್ತಾನೆ ಅವನು? ನೀವು ಹೆಂಗೆ ನಂಬ್ತೀರಾ ಇದನ್ನು? ಈಗ ನೀವು ಮಾಡಬೇಕಾದ ಕೆಲಸ ನಿಮ್ಮ ಯಜಮಾನ್ರಿಗೆ ಇದೆಲ್ಲ ನಂಬಿಕೆ ಇದೆಯೇನಮ್ಮ? ನಂಬಿಕೆ ಇದೆ. ಹಾಗಿದ್ದ ಮೇಲೆ ನಾಳೆ ಬೆಳಗ್ಗೆನೇ ಈ ತೀರ್ಮಾನ ತಗೊಳ್ಳೋಣ. ಏನು ನಾವು ಮುಂದುವರಿಯೋದಾದರೆ ಹೇಗೆ ಮುಂದುವರಿಯಬೇಕು, ಇರಬೇಕಾ ಬೇಡವಾ, ತೀರ್ಮಾನ ಏನು, ಇದಕ್ಕೆಲ್ಲ ಕಾರಣ ಏನು, ನನ್ನ ಮಗ ಏನಕ್ಕೆ ಹೋದ, ಇದಕ್ಕೆಲ್ಲ ಕಾರಣಗಳೇನು, ಭರಣಿ ನಕ್ಷತ್ರ ಹುಟ್ಟುವಂಥದ್ದು ಕಾರಣ ಏನು, ನಾವು ಮಾಡ್ತಾ ಇರೋ ಎಡೆ ಹಾಕೋ ಅಭ್ಯಾಸ ಸರಿಗಿದೆಯಾ? ನೀನು ಒಬ್ಬಳೇ ಅಲ್ಲಮ್ಮ, ಇಡೀ ಕರ್ನಾಟಕದಲ್ಲಿ 90 ಭಾಗ ಎಡೆ ಹಾಕೋರೇ ಇರೋದು. ಇವರು ಎಲ್ಲ ಕೇಳಬೇಕಾರೆ ಎಲ್ಲ ಹಿಂಗೆ ಅನ್ಕೋತಾರೆ. ಮದುವೆ ಮಾಡಿದ್ರು, ಕಿತ್ಕೊಂಡು ಹೊಡೋಯ್ತು, ಹುಡುಗಿ ಓಡೋದ್ಲು, ಹುಡುಗ ಓಡೋದ, ಬಿಟ್ಟುಬಿಟ್ಟ, ಲವ್ ಮಾಡ್ಕೊಂಡ್ರು. ಇದೇ ರಾಮಾಯಣದಲ್ಲಿ ನಮ್ಮ ದೇಶ ಇರೋದು. ಯಾವಾಗ ರಿಪೇರಿ ಆಗೋದಿದು? ನೀವು ವಾಸ ಮಾಡಿ ಕಟ್ಟುತ್ತಿರುವ ಮನೆ, ಕಟ್ಟಲಿರುವ ಮನೆ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವಂಥ ಮನೆ ಕಟ್ಟಬೇಕು. ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡುವ ಮನೆಯನ್ನು ಕಟ್ಟಬಾರದು. ಇದು ನಿಮಗೆ ಜೀವನ ಪರ್ಯಂತ ಶಾಪ ಇರುತ್ತೆ. ಗೊತ್ತಾಯ್ತಾ? ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಸ್ವಾಮಿ, ತುಂಬಾ ಖುಷಿನೇ ಆಯ್ತು. ನೀವು ಹೇಳ್ತಿರೋದು ಸತ್ಯನೇ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಯಾಕೆಂದ್ರೆ ನಿನಗೆ ಯಾರು ಈ ಮಟ್ಟಕ್ಕೆ ಓಪನ್ ಮಾಡಿ ಹೇಳಲ್ಲ. ಕಾರಣ ಮದ್ವೆ ಅವನಿಗೆ ಇನ್ನೊಂದೂವರೆ ತಿಂಗಳಿತ್ತು ಸ್ವಾಮಿ. ಒಂದು ನಿಮಿಷ ಬೇರೆ ವಿಚಾರ ಬೇಡ. ಸದ್ಯ ಅವ್ನು ಮದುವೆ ಆಗದೆ ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕೋದು ತಪ್ಪಲ್ಲ, ಖುಷಿ ಪಡು. ಅದು ಬೇಡ. ಇನ್ನೊಂದು ಮನೆ ಹೆಣ್ಣು ಮೇಲೆ ತಂದ ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕೋದು ತಪ್ಪಲ್ಲ, ಎಲ್ಲೋ ಪಾಪ ಮದುವೆ ಆಗಲಿ. ಅದು ದಯವಿಟ್ಟು ಅನ್ಕೋಬೇಡ ನೀನು ಈ ತಪ್ಪನ್ನು. ಒಂದು ನಿಮಿಷ ಕೇಳಿಸ್ಕಮ್ಮ. ಇಷ್ಟೊತ್ತು ಮಾತಾಡಿದ್ದೀನಿ. ಇಂಥ ಸತ್ಯ ನಮ್ಗೆ ಗೊತ್ತಾಯ್ತು ಅಂತ ಅಷ್ಟು ಮಾತ್ರ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಬೇರೆ ಎಲ್ಲ ಉದ್ದಕ್ಕೆ ಹೋಗಬೇಡ. ಕೇಳೋದಿತ್ತ ತಿಳ್ಕೊ, ಹೇಳ್ಕೊಡೋಣ, ಒಳ್ಳೆಯದಾಗಲಿ. ಯೋಚನೆ ಮಾಡಿ ಭಯ ಬೀಳಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಜಿ, ಇನ್ನು ಮಾತನಾಡ್ತಿದ್ವಿ, ಸ್ತ್ರೀ ಅನ್ನೋಳು ಎಲ್ಲರ ಆರೋಗ್ಯವನ್ನು ಕಾಪಾಡ್ತಾಳೆ ಗುರುಜಿ, ಆದರೆ ಅವಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ಬಿಡ್ತಾಳೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಇಲ್ಲಿ ವಿಚಾರ ಏನಂದರೆ, ಅವಳ ಆರೋಗ್ಯ ನೋಡ್ಕೊತಾಳೋ ಇನ್ನೊಬ್ಬರ ಆರೋಗ್ಯ ನೋಡ್ಕೊತಾಳೋ ವಿಚಾರ ಎಲ್ಲದಕ್ಕೂ ಸೇರಿ ಒಂದೇ ಇರೋದು ಆರೋಗ್ಯ. ಈ ಆರೋಗ್ಯ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಯಾಕೆ ಅಂದರೆ ವಿಚಾರ ಇಷ್ಟೇ. ಏನದು? ಈಗ ನಿನಗೆ ಒಂದು ವೆಹಿಕಲ್ ತಗೋತೀಯ, ಅದೆಲ್ಲ ಕಂಪನಿ ಎಲ್ಲ ಕೇಳ್ತೀಯ, ಅದ್ರ ಸರ್ವಿಸ್ ಏನು, ಅದ್ರ ಬಾಳಿಕೆ ಏನು, ಅದ್ರ ರೇಟ್ ಏನೆಲ್ಲ ಕೇಳ್ತೀಯ. ಮಗು ಹುಟ್ಟಿದಾಗ ಕೇಳ್ತಾರಾ? ತಪ್ಪ್ಯಾರ್ದು? ಮದುವೆ ಮಾಡ್ಕೊಳ್ಳೋಕೆ ಕೇಳ್ತಾರಾ? ಮತ್ತು ಏನೂ ಕೇಳದೆ ಸುಮ್ಮನೆ ಹೋಗ್ಬಿಟ್ಟು ಆರೋಗ್ಯ ಬೇಕು ಒಳ್ಳೆಯದಾಗ ಎಲ್ಲಿಂದ ಬರುತ್ತೆ ಆರೋಗ್ಯ? ಆರೋಗ್ಯ ಇರೋದು ಎಲ್ಲಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ ನಾವು ಒಂದನ್ನು ಸತ್ಯವಾಗಿ ತಿಳ್ಕೋಬೇಕಾಗತ್ತೆ. ಏನಪ್ಪ ಅದು ಅಂತ ವಿಚಾರಕ್ಕೆ ಬರೋದೇ ಆದರೆ, ಮನೆಯಲ್ಲಿ ಇರ್ತಕ್ಕಂತಹದ್ದು ಒಂದು ಬೆಡ್ರೂಮ್ ಅಂತ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಏನು? ಬೆಡ್ರೂಮ್. ಈಗ ಈ ಕಿತ್ತೋಗಿರೋರು, ವಾಸ್ತು ಕಿತ್ತೋಗಿರೋರು ಹೇಳ್ತಾರೆ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇರಬೇಕು. ಸರಿನೇ. ಆದರೆ ಕಿತ್ತೋಗಿರೋರು ಹೇಳಿದ್ರು ಅಂದಮೇಲೆ ಸರಿನೇ ಅಂತ ಹೇಳಿದ್ಮೇಲೆ ಎಷ್ಟೋ ಜನಕ್ಕೆ ಆಶ್ಚರ್ಯ, ಏನಿದು ಹಿಂಗೆ ಹೇಳ್ಬಿಟ್ಟು ಹಿಂಗೆ ಹೇಳ್ತಾರಲ್ಲ. ಮಾಸ್ಟರ್ ಬೆಡ್ರೂಮು ಅಲ್ಲಿರೋ ಸರಿ ಅಂತ ಹೇಳಿದ್ರೆ ವಿನಃ ಅಲ್ಲಿ ಹಳೆವು ಪಳೆವು ಕಿತ್ತೋಗಿರೋವು ಯಾವತ್ತೋ ಬಂದವರು ಒದ್ಕೊಳ್ಳೋ ಬೆಡ್ಶೀಟ್ಗಳು, ಹಾಸಿಗೆ, ಚಾಕು, ಚೂರಿ, ಆಮೇಲೆ ಯಾವತ್ತೋ ಮಾಡೋ ಪಕ್ಷಕ್ಕೆ ಮಾಡೋ ಪಾತ್ರೆಗಳು ಅವೆಲ್ಲನೂ ದಬಾಕ್ಬಿಟ್ಟು ಅದರಲ್ಲೇ ಬೆಡ್ರೂಮಲ್ಲಿ ಹೋಗಿ ಮಲ್ಕೊಂಡ್ರೆ ಸರಿನಾ? ಇದು ತಪ್ಪು ಗುರುಜಿ. ಇದನ್ನ ಯಾವನು ಹೇಳ್ತಾನೆ? ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟೋ ಸರಿ ಸ್ವಾಮಿ, ವಾಸ್ತು ಪ್ರಕಾರ ಸರಿ. ಈ ಕಿತ್ತೋದರು ನನ್ನ ಪ್ರಶ್ನೆ, ಮಾಸ್ಟರ್ ಬೆಡ್ರೂಮು ಹೆಂಗಿರಬೇಕು ಅಂತ ಹೇಳ್ಬೇಕು ಯಾವನಾದ್ರೂ. ಅದಕ್ಕೆ ಕರೆಕ್ಟಾಗಿ 4 ಮೂಲೆ ಇರಬೇಕು. ಮಾಸ್ಟರ್ ಬೆಡ್ರೂಮ್ಗೆ 4 ಮೂಲೆ ಇರಬೇಕು. ಇದೆಯಾ? ಯಾವನಾರು 4 ಮೂಲೆ ಇರೋ ಬೆಡ್ರೂಮ್ ಕಟ್ಟೋಕ್ಕಾಗಿದೆಯಾ? ಇಲ್ಲ. ಒಂದೇ ಮೂಲೆ ರೂಮ್ಗೆ. ಯಾಕೆ ಹೇಳು? ಈಶಾನ್ಯಕ್ಕೆ ಇದ್ದರೆ ಒಳ್ಳೇದಂತೆ ಅಂತ ಈಶಾನ್ಯಕ್ಕೆ ಒಂದು ಬಾಗಿಲು ಇಟ್ಬಿಡ್ತಾನೆ. ಆ ಬಾಗಿಲು 3 ಪಟ್ಟಿ, ಕೆಳಗಡೆ ಹೊಸಲಿಲ್ಲ.
ಎಷ್ಟು ಮನೆಗಳಲ್ಲಿ ಹೊಸ್ಲಿರೋ ಮನೆ ಇವೆ ತೋರಿಸಿ ಜಾಗ, ಎಲ್ಲ 3 ಪೀಸೆ. ಯಾಕೆಂದ್ರೆ ಇದು ಕಿತ್ತೋಗಿರೋದು ಹಾಕ್ಬೇಕಲ್ಲ ಗ್ರಾನೈಟು, ಅದಕ್ಕೇನು ಮಾಡ್ತಾರೆ, ಕೆಳಗಡೆ ಹೊಸ್ಲೇ ಇಲ್ಲ. ಹೊಸಲಿಲ್ಲದ ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಗಿದ ಗಂಡ ಹೆಂಡ್ತಿ ದಾಟು ಬಂದರೆ ಎಷ್ಟು ಚೆಂದಾಗಿರ್ತಾರೆ ಗಂಡ ಹೆಂಡ್ತಿ. ಈ ಪ್ರಜ್ಞೆ ಗೊತ್ತಿದೆಯಾ? ಶಾಸ್ತ್ರ ಹೇಳೋರು ವಾಸ್ತು ಅಂತೆ, ಎಕ್ಸ್ಪರ್ಟ್ ಅಂತೆ, ಕೇಳುಬಿಟ್ಟೆ ಅಂತ ಕಟ್ಟಿರೋದಂತೆ. ಏನ 3 ಪಟ್ಟಿ ಹಾಕೊಂಡ್ರು ವಾಸ್ಕಾಲದ ಮಡಗೋದನ್ನ ಕೇಳಿರೋದು ಸರಿಯೇನಮ್ಮ? ವಾಸ್ಕಾಲ್ಗೆ ಎಷ್ಟು ಪಟ್ಟಿ ಇರಬೇಕು? 4. ನೀವು ಮಾಡ್ಕೊಂಡಿರೋದೆಷ್ಟು? 3. ದೇವ್ರು ಹೇಳಿದ್ದು ನನಗೆ 3 ಪಟ್ಟಿ ಮಾಡ್ಕೊ ಅಂತ. ಜಾಗ ಸರಿ ಇಲ್ಲ ಅಂತಾರಲ್ಲ ಗುರುಜಿ. ಏನು ಜಾಗ ಸರಿ ಇಲ್ಲ? ಕಡಿಮೆ ಜಾಗ ಅಂತಾರೆ. ಬಾಗಿಲು ಮಡಗಕ್ಕೆ ಜಾಗ ಎಲ್ಲಿ ಕಮ್ಮಿ ಇರುತ್ತೆ? ಬಾಗಿಲು ಎಲ್ಲಿ ಮಡಗಬೇಕು ಅಂತ ಗೊತ್ತಿರಬೇಕಲ್ಲ. ಈಗ ಅಲ್ಲಿ ವಿಷಯ ಏನಂತಂದರೆ 4 ಮೂಲೆ ಬೆಡ್ರೂಮ್ ಬರಬೇಕಾದ್ರೆ ಬೆಡ್ರೂಮನ್ನು 4 ಮೂಲೆ ಮಾಡಬೇಕಾದ್ರೆ ಯಾವ ಥರ ನಿರ್ಮಾಣ ಮಾಡಬೇಕು ಅಂತ ಗೊತ್ತಿರಬೇಕಲ್ಲ. ಅದು ಯಾರಿಗೂ ಗೊತ್ತಿಲ್ವಲ್ಲ. 4 ಮೂಲೆ ಹೆಂಗೆ ಬರುತ್ತೆ, ಹೆಂಗೆ ಮಾಡಬೇಕು ಯಾವಾಗ ಗೊತ್ತಿದೆಯಾ? ಆಗಲ್ಲ, ಸಾಧ್ಯನೇ ಇಲ್ಲ ಗೊತ್ತಿರೋಕ್ಕೆ. 4 ಮೂಲೆ ಹೆಂಗೆ ಮಾಡೋದು? ಯಾಕೆ ಅಂದರೆ ಹೆಣ್ಣಿಗೆ ಸೌಖ್ಯ, ಸುಖ, ನೆಮ್ಮದಿ ಕೊಡೋದು ಮಲಗೋ ರೂಮು, ಹೌದಾ? ಅಲ್ಲೇ ರಂಪ, ಅಲ್ಲೇ ರಾಮಾಯಣ, ಅಲ್ಲೇ ಅಳು, ಅಲ್ಲೇ ದಾಂಪತ್ಯ ಸಮಸ್ಯೆಗಳು, ಅಲ್ಲೇ 28 ರೋಗ. ಅದು ಕಿತ್ತೋಗಿರೋ ಮೂಲೆಯಲ್ಲಿ ಒಂದು ಸೌತ್ ವೆಸ್ಟ್ ಕಾರ್ನಲ್ಲಿ ಒಂದು ಕಡೆ ಒಂದು ಟಾಯ್ಲೆಟು, ಮುಗಿದೋಯ್ತು ಕತೆ. ಗಂಡ ಹೆಂಡ್ತಿಗೆ ಇಬ್ಬರಿಗೂ ಹುಚ್ಚಿಟ್ಕೊಂಡ್ಬಿಡ್ತದೆ. ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ. ಇನ್ನು ಆ ಒಂದು ಪ್ರಕ್ರಿಯೆಯಲ್ಲಿ ಹುಟ್ಟಿದ ಮಗು ಭಗವಂತನಿಗೇ ಪ್ರೀತಿ. ಆ ಮಗು ಹೆಂಗೆ ಆರೋಗ್ಯವಾಗಿರುತ್ತೆ? ಹುಚ್ಚಾಸ್ಪತ್ರೆ ಹುಟ್ಟಿರೋದು. ಅಂದರೆ ನಮ್ಮ ಮನೆಯನ್ನು ಹುಚ್ಚಾಸ್ಪತ್ರೆ ಮಾಡ್ಕೊಂಡಿದ್ದೀವಿ ಅಂತ ನಮ್ಮ ಜನಕ್ಕೆ ಗೊತ್ತಿಲ್ವಲ್ಲ. ಹುಚ್ಚಾಸ್ಪತ್ರೆ ಎಲ್ಲೋ ಐತೆ ಅಲ್ಲ, ನಮ್ಮ ಮನೆ ಕಟ್ಟೋ ರೀತಿಯಲ್ಲೇ ಹುಚ್ಚಾಸ್ಪತ್ರೆ ಮಾಡ್ಕೊಂಡಿದ್ದೀವಿ ಅಂತ ವಿಷಯ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ 4 ಮೂಲೆ ಸಬತಟ್ಟವಾಗಿರುವ ಮನೆಯಲ್ಲಿ ಹೆಣ್ಣಿಗೆ ಅದೃಷ್ಟವಂತವಾಗಿರ್ತಕ್ಕಂಥ ಹೆಣ್ಣು ಆ ಮನೇಲಿ ಇರ್ತಾಳೆ. ಈ ರೀತಿಯಾಗಿರ್ತಕ್ಕಂಥ ಸತ್ಯ ನಮಗೆ ಯಾವಾಗ ಅರ್ಥ ಆಗತ್ತೆ ಅಂತ ಒಂದು. ಇನ್ನೊಂದೇನು ಅಂದರೆ ವಾರ್ಡ್ರೋಬ್ ಇಲ್ಲದೆ ಅದು ಹೆಂಗೆ ಸ್ವಾಮಿ ಬೆಡ್ರೂಮು ಅಂತ. ಯಾರ ಮನೆಯಲ್ಲಿ ವಾರ್ಡ್ರೋಬ್ ಬಿಟ್ಟಿಲ್ವಮ್ಮ? ಎಲ್ಲರ ಮನೇಲಿ. ಈಗ ನೀವು ಯಾವತ್ತೋ ಆಕಳೆ ಬಟ್ಟೆ ತೊಗೊಂಡೋಗಿ ತುಂಬೋದು, ಆಕಳು ಬೆಡ್ಶೀಟ್ ಯಾರೋ ಬಂದಾಗ ಬೆಡ್ಶೀಟ್ ಕೊಡೋಕೆ ತೊಗೊಂಡೋಗಿ ತುಂಬೋದು, ದಿಂಬುಗಳೆಲ್ಲ ತೊಗೊಂಡೋಗಿ ತುಂಬೋದು, ನಿಂತೋಗಿರೋ ಗಡಿಯಾರ ತೊಗೊಂಡೋಗಿ ಮೂಲೆಯಲ್ಲಿ ಇಡೋದು, ಸಜ್ಜಾದ ಮೇಲೆ ಅದೇ ಥರ ಜೋಡಿಸೋದು. ಇನ್ನು ಬೆಡ್ರೂಮ್ ಕತೆ ಏನು, ಅಲ್ಲಿ ಮಲ್ಕೊಂಡ್ರ ಕತೆ ಏನು ಸ್ವಲ್ಪ ಯೋಚನೆ ಮಾಡಿ. ಒಂದು ಸಲ ನಿಂತ್ಕೊಂಡು ನಿಮ್ಮ ಬೆಡ್ರೂಮ್ ನೋಡ್ಕೊಳ್ಳಿ. ಗಂಡ ಚೆನ್ನಾಗಿದ್ದಾನ, ಹೆಂಡತಿ ಚೆನ್ನಾಗಿದ್ದಾಳ ಅಂತ ಈಚೆಗೆ ಬಂದಾಗ ನೋಡ್ಕೋಬೇಕು ನೀವು. ಒಳಗೆ ನಿಂತಾಗ ಚೆನ್ನಾಗವ್ರೆ ಅಂತ ಗೊತ್ತೇ ಆಗಲ್ಲ. ಅದಕ್ಕೆ ನೆಮ್ಮದಿಯಾಗಿ ಬದುಕಾಗಿ ಮಲ್ಕೊಳಕ್ಕೂ ಆಗಲ್ಲ. ಬೆಡ್ರೂಮ್ ಬೇರೆ ಅಂತೆ, ಮಲ್ಕೊಳ್ಳೋಕೆ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರ್ ವಾಸ್ತು ಪ್ರಕಾರ. ಏನೇಣ ಈಗ ಈ ರೀತಿಯಾಗಿರ್ತಕ್ಕಂಥ ಮೂಲೆಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ ಅದೃಷ್ಟ ಬರುತ್ತೆ ಹೆಂಗಸರಿಗೆ ಹೊರ್ತು ಯಾವ ಮನೆಯಲ್ಲಿ ಮೂಲೆಗಳನ್ನು ಗುರುತಿಸೋಕ್ಕಾಗಲ್ವೋ, ಗುರುತಿಸಿಲ್ವೋ ಆ ಮನೆಯಲ್ಲಿ ಹೆಣ್ಣಿಗೆ ಯಾವ ಕಾರಣಕ್ಕೂ ಆರೋಗ್ಯ ಮನಃಶಾಂತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಮಾಸ್ಟರ್ ಬೆಡ್ರೂಮ್ನ 4 ಮೂಲೆ ಮಾಡೋದಕ್ಕೆ ಗೊತ್ತಿದೆಯಾ? ಯಾರೇ ಆಗಲಿ ಚಾಲೆಂಜ್ ಮಾಡಿ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. 4 ಮೂಲೆ ಇರ್ತಕ್ಕಂಥ ಬೆಡ್ರೂಮ್ನ ಮಾಡೋಕ್ಕಾಗತ್ತಾ? ಆಗತ್ತೆ. ಹೇಗೆ? ಕ್ವಶನ್ ಮಾರ್ಕ್. ಅದನ್ನು ಕೆಲವು ಬುದ್ಧಿವಂತರು ಹೇಳ್ತಾರೆ, ಹೇಳ್ಬಿಡತ್ತಾನೆ, ಅದು ಯಾಕೆ ಅದು ಮುಚ್ಚಿಟ್ಕೊಳ್ಳೋದು ಅಂತ. ಅದು ಇನ್ನೂ ಕಿತ್ತೋಗಿರೋದು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳಲ್ಲ. ಯಾಕೆ ಅಂದರೆ ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಮಾಡೋಕ್ಕೆ ಯಾವನ ಕೈಲೂ ಆಗಲ್ಲ. ಪುಸ್ತಕ ಓದಿದ ತಕ್ಷಣ ಅಡುಗೆ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ಕಲ್ತಿದ್ರೆ ಅಡುಗೆ ಮಾಡ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹ ವಿಚಾರ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಮನೆ ಸಾಲು ಬಾಗಿಲುಗಳು ಇರ್ತಕ್ಕಂಥದ್ದು. ಸಾಲು ಬಾಗಿಲುಗಳು ಈ ಮನೆ ಮಕ್ಕಳನ್ನು ತೊಂದರೆ ಕೊಡುತ್ತೆ. ಮನೆ ಮೂಲೆಗಳನ್ನು ಸರಿಯಾಗಿ ಇಡದೇ ಇದ್ದಾಗ ಮನೆ ಹೆಂಗಸು ತೊಂದರೆ ಅನುಭವಿಸ್ತಾಳೆ. ಮಕ್ಕಳು ಹೆಂಗಸು ಎಲ್ಲ ಅನುಭವಿಸೋದ ಮೇಲೆ ಗಂಡನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಗಂಡ ಎಷ್ಟು ಬೇಗ ಮನೆಗೆ ಹೋಗೋಕ್ಕಾಗತ್ತೆ, ಮನೆಗೆ ಹೋಗಿ ಊಟ ರುಚಿಯಾಗಿದೆ ಅಂತ ಊಟ ಮಾಡೋಕ್ಕಾಗತ್ತೆ, ಗಂಡ ಹೆಂಡತಿ ಖುಷಿಯಾಗಿ ಮಲಗೋಕ್ಕಾಗತ್ತೆ, ಇದು ಯಾವುದು ಸಿಕ್ಕಲ್ಲ. ಇದು ದುರಾದೃಷ್ಟ ಅಲ್ಲ, ನಮ್ಮ ಒಂದು ಹಣದ ಮದದಿಂದ ನಾವು ಮಾಡ್ಕೊಳ್ತೀವಿ ನನಗೂ ಗೊತ್ತು ಅಂತ. ಅಷ್ಟು ಬಿಟ್ಟು ಇನ್ಯಾವುದೇ ಸಮಸ್ಯೆಗಳಲ್ಲ. ಇವೆಲ್ಲವನ್ನೂ ಸರಿತೂಗಿಸ್ಕೋಬೇಕು ಅಂದರೆ ಒಳ್ಳೆ ಸೈಟ್ ಯಾಕೆ ಸಿಗ್ತಾ ಇಲ್ಲ, ಒಳ್ಳೆ ಮನೆ ಕಟ್ಟಕ್ಕೆ ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇನ್ನೊಮ್ಮೆ ನಿಮಗೆ ತಿಳಿಸೋಣಾಗದ ಅಂತ ಹೇಳ್ತಾ, ನಾಳೆಗೆ ಆ ರೀತಿ ನಿವೇಶನ ನಮ್ಗೆ ಸಿಕ್ಕಬೇಕಿತ್ತಲ್ಲ ಅನ್ನೋದಕ್ಕೆ ಎಲ್ಲರಿಗೂ ಆಸಕ್ತಿ ಇರಬೇಕಾದ್ರೆ ಅದಕ್ಕೆ ತಪ್ಪು ನಿಮ್ಮ ಹಳಬರು, ನಿಮ್ಮ ಜನ್ಮ ಕೊಟ್ಟವ್ರು ಏನು ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ನಿಮಗೆ ಒಳ್ಳೆ ಸೈಟು, ಒಳ್ಳೆ ಮನೆ, ಒಳ್ಳೆ ಹೆಂಡತಿ, ಒಳ್ಳೆ ಮಗು ಸಿಕ್ಕಲ್ಲ. ಆ ತಪ್ಪು ಯಾವುದು, ನಮ್ಮ ಹಿರೀಕರು ಮಾಡಿ ಹೋಗಿರುವ ತಪ್ಪು ಯಾವುದು ಅಂತ ನೀವು ಕಾತರದಲ್ಲಿದ್ದರೆ ನಾಳೆವರೆಗೂ ನೀವು ಕಾಯಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ನೋಡೋದಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಗುರುಗಳು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.